ಇದೇ ಆ ಎಸ್ಕೇಪ್ ರೂಮ್. ಇಲ್ಲೊಬ್ಬ ಸಿಗಾಕೊಂಡಿದ್ದಾನೆ. ಇವನೀಗ ಒಂದು 4 ಡಿಜಿಟ್ ಕೋಡ್ ನ ಕಂಡಿಡಿದು ಈ ರೂಮ್ ನ ಮೇನ್ ಡೋರ್ ನಲ್ಲಿರೋ ಒಂದು ಪಜಲ್ ನ ಸಾಲ್ವ್ ಮಾಡಿದ್ರೆ ಮಾತ್ರ ಇವನಿಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ. ಈಗ ಸಡನ್ ಆಗಿ ರೂಮ್ ಬೇರೆ ಸಣ್ಣ ಆಗ್ತಾ ಇದೆ. ಇವನು ತುಂಬಾನೇ ಗಾಬರಿನಲ್ಲಿ ದೇವರನ್ನ ಬೇಡ್ಕೊಂಡು ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಹುಡುಕೋಕ್ ಶುರು ಮಾಡ್ತಾನೆ. ಆಗ್ತಾನೆ ಅವನು ಒಂದು ಚಾರ್ಟ್ ಸಿಗುತ್ತೆ. ಆ ಚಾರ್ಟ್ ನಲ್ಲಿ ಲೈಟ್ ನ ಫಾಲೋ ಮಾಡೋ ಗ್ರೀನ್ ಕಲರ್ ನಲ್ಲಿ ಒಂದು ವಿಷಯ ಸಿಗುತ್ತೆ ಅನ್ನೋ ರೀತಿ ಒಂದು ಕೋಟ್ ಇದೆ. ಏನಂತ ನೋಡಿದ್ರೆ ಒಂದು ಲೈಟ್ ಈಗ ಕೆಳಗಡೆ ಬಿದ್ದು ಒಂದು ಬುಕ್ ಶೆಲ್ಫ್ ಮೇಲೆ ಫೋಕಸ್ ಮಾಡ್ತಾ ಇದೆ. ಅಲ್ಲಿ ಒಂದು ಗ್ರೀನ್ ಕಲರ್ ಬುಕ್ ಇರೋದು ನೋಡಿ ಅದನ್ನ ತಗೊಂಡು ಇವನು ಏನು ಅಂತ ನೋಡಿದಾಗ ಅದರಲ್ಲಿ ಯಾರೊಬ್ಬ ಸಾವಿನ ಜೊತೆ ಕೊನೆವರೆಗೂ ಹೋರಾಡಿ ಅದ್ರಲ್ಲಿ ಗೆಲ್ತಾನೋ ಅವನ ಇತಿಹಾಸದಲ್ಲಿ ಉಳ್ಕೋತಾನೆ ಅಂತ ಟೈಮಿಂಗ್ ಸಂಬಂಧಪಟ್ಟಿರೋ ಒಂದು ವಿಷಯ ಇದೆ. ಇದರಿಂದ ಇವನು ಇದು ಕ್ಲಾಕ್ ಸಂಬಂಧಪಟ್ಟಿರೋ ಒಂದು ವಿಷಯ ಅಂತ ಹೇಳಿ ಈ ರೂಮ್ ನಲ್ಲಿ ಕ್ಲಾಕ್ ಇದೆ ಅಂತ ಹುಡುಕೋಕ್ ಶುರು ಮಾಡ್ತಾನೆ. ಆದ್ರೆ ಈ ರೂಮ್ ನಲ್ಲಿ ಯಾವ್ದೇ ರೀತಿ ಕ್ಲಾಕು ಇಲ್ಲ. ಆಗ್ತಾನೆ ಇವನು ಒಂದು ವಿಷಯ ನೋಟ್ ಮಾಡ್ತಾನೆ. ಈ ರೂಮ್ ನಲ್ಲಿ 4 ಫೋಟೋಗಳಿವೆ. ಆ ಫೋಟೋದಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ಯಾವ್ದೋ ಒಂದ್ ಕಡೆ ತಮ್ಮ ಕೈಗಳನ್ನ ಡೈರೆಕ್ಷನ್ ಆಗಿ ತೋರಿಸ್ತಾ ಇದಾರೆ. ಅವ್ರು ತೋರಿಸ್ತಾ ಇರೋದೆಲ್ಲ ಹೇಗಿದೆ ಅಂದ್ರೆ ಗಡಿಯಾರದಲ್ಲಿರೋ ಮುಳ್ಳನ್ ರೀತಿ. ಇದರಿಂದ ಇವನು 4862 ಅಂತ ಒಂದು ಕೋಡ್ ಗೆಸ್ ಮಾಡಿ ಅದನ್ನ ಮೇನ್ ಡೋರ್ ನಲ್ಲಿ ತಗೊಂಡೋಗಿ ಹಾಕಿ ಅದನ್ನ ಸಾಲ್ವ್ ಮಾಡೋಕ್ ಟ್ರೈ ಮಾಡ್ತಾನೆ. ಆದ್ರೆ ಇವ್ನು ಗೆಸ್ ಮಾಡಿರೋದು ತಪ್ಪಾದ ಒಂದು ಕೋಡು. ಸೊ ಇವ್ನಿಗೆ ಈಗ ತಪ್ಪಿಸ್ಕೊಳ್ಳೋಕ್ ಬೇರೆ ದಾರಿನೇ ಇಲ್ಲ. ಇದರಿಂದ ಕಾಪಾಡಿ ಅಂತ ಕೂಗಾಡ್ಕೋತಾ ಇದ್ದಾನೆ, ಬಡ್ಕೋತಾ ಇದ್ದಾನೆ. ಆದ್ರೆ ಯಾವ್ದೇ ರೆಸ್ಪಾನ್ಸು ಇಲ್ಲ. ಕೊನೆಗೆ ಆ ರೂಮು ತುಂಬಾನೇ ಸಣ್ಣ ಆಗಿ ಇವನ್ ಕಾಲ್ನಲ್ಲೂ ಏನೋ ಚುಚ್ಕೊಂಡು ಇವನು ಅಲ್ಲೇ ಸಿಗಾಕೋತಾನೆ. ಸೊ ಈತ ಯಾರು, ಇವನೇ ಈ ಎಸ್ಕೇಪ್ ರೂಮ್ ಒಳಗಡೆ ಬಂದ ಅನ್ನೋದಲ್ಲ ಕಟ್ ಮಾಡಿ ಫ್ಲಾಶ್ ಬ್ಯಾಕ್ ನಲ್ಲಿ ತೋರಿಸ್ತಾರೆ. ಈಗ 3 ದಿನಗಳಿಗೂ ಹಿಂದೆ ಇವಳೇ ಝೋಯ್ ಡೇವಿಸ್ ಹೀರೋಯಿನ್. ಇವಳೊಬ್ಳು ಫಿಸಿಕ್ಸ್ ಸ್ಟೂಡೆಂಟ್. ಇವಳೇಗೆ ಅಂದ್ರೆ ಇವಳ ಸಿಂಪಲ್ ಆಗಿ ಇಂಟ್ರೋವರ್ಟ್ ಅನ್ಬೋದು. ಕ್ಲಾಸ್ ಟೀಚರ್ ಕ್ವೆಶ್ಚನ್ ಕೇಳಿದಾಗ ಅದಕ್ಕೆ ಇವಳಿಗೆ ಆನ್ಸರ್ ಗೊತ್ತಿದ್ರು ಕೂಡ ಅದನ್ನ ಹೇಳೋಕ್ ಹಿಂದೂ ಮುಂದೆ ನೋಡ್ತಾಳೆ. ಇದರಿಂದ ಅವರು ಕ್ಲಾಸ್ ಮುಗಿದ್ಮೇಲೆ ಏ ಝೋಯಿ ಏನಕ್ಕೆ ಈ ರೀತಿ ನೋಡ್ಕೋತೀಯಾ, ನಿಂಗೆ ಆನ್ಸರ್ ಗೊತ್ತಿದ್ರು ಕೂಡ ಇದನ್ನೆಲ್ಲೋಕ್ ಹಿಂದೂ ಮುಂದೆ ನೋಡ್ತೀಯಲ್ಲ, ಈ ಹಾಲಿಡೇಸ್ ನ ನಿಂಗೆ ಭಯ ಅನ್ಕೊಡೋ ಒಂದು ವಿಷಯ ಟ್ರೈ ಮಾಡು, ಅದರಿಂದ ಆದ್ರೂ ನಿನ್ ಭಯ ಹೋಗುತ್ತಾ ಅಂತ ನೋಡೋಣ ಅಂತೇಳಿ ಅವ್ನ ಅಲ್ಲಿಂದ ಕಲ್ಸ್ಕೊಡ್ತಾರೆ. ಈಗ ಕಟ್ ಮಾಡಿ ನೆಕ್ಸ್ಟ್ ಕ್ಯಾರೆಕ್ಟರ್ ತೋರಿಸ್ತಾರೆ. ಇವನ ಹೆಸರು ಜೇಸನ್ ವಾಕರ್. ಇವನೊಬ್ಬ ಟ್ರೇಡರ್, ತುಂಬಾನೇ ಬುದ್ಧಿವಂತ ಸ್ಮಾರ್ಟ್ ಆದ ಪರ್ಸನ್ ಕೂಡ. ಈಗ ಮತ್ತೊಂದು ಕ್ಯಾರೆಕ್ಟರ್ ತೋರಿಸ್ತಾರೆ. ಇವನ ಹೆಸರು ಬೆನ್ ಮಿಲ್ಲರ್ ಅಂತ. ಇವನ್ ಜೀವನದಲ್ಲಿ ಏನೋ ಒಂದು ವಿರಕ್ತಿ ಉಂಟಾಗಿ ಯಾವಾಗ್ಲೂ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು ಅಂತ ಇಂತ ಚಟಗಳಿಗೆ ಅಡಿಕ್ಟ್ ಆಗಿದ್ದಾನೆ. ಈಗ ಶಾಪ್ ಓನರ್ ಹತ್ರ ಫ್ರಂಟ್ ನಲ್ಲಿ ಚೆಕ್ಔಟ್ ನಲ್ಲಿ ಏನೋ ಕೆಲಸ ಇದೆ ಅಂತ ಗೊತ್ತಾಯ್ತು. ಬೇಕಾದ್ರೆ ನಾನು ಅದ್ರಲ್ಲಿ ಕೆಲಸ ಮಾಡ್ಲಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ನಿನ್ನಿಂದ ಆಗಲ್ಲ ಬೇಡ ಅಂತೇಳಿ ಇನ್ ರಿಲ್ಯಾಕ್ಸ್ ಮಾಡೋದಕ್ಕೆ ಈ ರೀತಿ ಚಟಗಳನ್ನೆಲ್ಲ ಬಿಟ್ಟು ಹೊರಗಡೆ ಹೋಗು, ಫ್ರೆಂಡ್ಸ್ ಜೊತೆ ಸುತ್ತಾಡು ಅಂತೇಳಿ ತಕ್ಷಣನೇ ಸಾರಿ ನನ್ ಗೊತ್ತಿಲ್ಲದೆ ಹೇಳ್ಬಿಟ್ಟೆ ಅಂತ ಹೇಳಿದಾಗ ಅದಕ್ಕೆ ಬೆನ್ನು ಸರಿ ಪರವಾಗಿಲ್ಲ ಅಂತೇಳಿ ತನ್ನ ಕೆಲಸನ ಮತ್ತೆ ಕಂಟಿನ್ಯೂ ಮಾಡ್ತಾನೆ. ಇನ್ನೊಂದ್ ಕಡೆ ಜೇಸನ್ ಈಗ ಒಂದು ಗಿಫ್ಟ್ ಬಂದಿದೆ. ಏನು ಅಂತ ನೋಡಿದ್ರೆ ಅದ್ರಲ್ಲಿ ಬಂದಿರೋದು ಒಂದು ಪಜಲ್ ಕ್ಯೂಬ್. ಅದ್ರ ಮೇಲೆ ಅವನು ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲದೆ ಅದನ್ನ ಅಲ್ಲೇ ಇಟ್ಟು ಮನೆಗೆ ಹೊಟ್ಟೋಗ್ತಾನೆ. ಈ ಕಡೆ ಝೋಯಿನ್ ತೋರಿಸ್ತಾರೆ. ಅವಳನ್ನ ಅವ್ರ ಫ್ರೆಂಡು ತನ್ನ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇರೋದಾಗಿ ಅದಕ್ಕೆ ಇನ್ವೈಟ್ ಮಾಡ್ತಾಳೆ. ಆಗ ಝೋಯಿ ಹೋಗೋದಕ್ಕೆ ಹಿಂಜರಿತಾ ತನಗೇನೋ ಒಂದು ರಿಸರ್ಚ್ ಇದೆ ಅದ್ ಮಾಡ್ಬೇಕು, ನನ್ನಿಂದ ಬರಕ್ಕಾಗಲ್ಲ ಅಂತ ಹೇಳ್ಬಿಡ್ತಾಳೆ. ಈಗ ಸ್ವಲ್ಪ ಹೊತ್ನಲ್ಲಿ ಇವಳು ಕನ್ನಡಿ ನೋಡ್ತಾ ಇರೋವಾಗ ಈ ಜಾಗನೇ ನಡುಗೋಕ್ ಶುರು ಆಗುತ್ತೆ. ಇವಳು ತುಂಬಾನೇ ಎದುರ್ಕೋತಾಳೆ. ತಕ್ಷಣ ಕಣ್ಬಿಟ್ಟು ನೋಡಿದಾಗ ಇದೆಲ್ಲ ಕನಸು. ಈಗ ಸಂಜೆ ಆಗುತ್ತೆ. ಫ್ರೆಂಡು ಮನೆಗೆ ಹೋಗೋಕ್ಕೋಸ್ಕರ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಬರ್ತಾಳೆ. ಆಗ ಅಲ್ಲೊಂದು ಬಾಕ್ಸ್ ಇದೆ. ಏನು ಅಂತ ನೋಡಿದ್ರೆ ಝೋಯಿನ ಪ್ರೊಫೆಸರ್ ಅವಳಿಗೊಂದು ಗಿಫ್ಟ್ ಕಳ್ಸಿದಾರೆ. ಈಗ ಝೋಯಿನ್ ಅದನ್ನ ತೆರೆದು ನೋಡ್ತಾಳೆ. ಏನು ಅಂತ ನೋಡಿದ್ರೆ ಅದೇ ರೀತಿಯಾದ ಒಂದು ಪಜಲ್ ಕ್ಯೂಬ್. ಇನ್ನೊಂದ್ ಕಡೆ ಬೆನ್ಗೂ ಇದೇ ರೀತಿಯಾದ ಒಂದು ಕ್ಯೂಬ್ ನ ತನ್ನ ಬಾಸು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಈಗ ಈ ಮೂವರ ಹತ್ರನೂ ಕ್ಯೂಬ್ ಇದೆ. ಇವ್ರು ತುಂಬಾ ಹೊತ್ತು ಕಷ್ಟಪಟ್ಟು ಇದೊಂದು ಪಜಲ್ ಕ್ಯೂಬ್ ಅನ್ನೋದನ್ನ ಕಂಡಿಡಿದು ಕೊನೆಗೆ ಇದನ್ನ ಸಾಲ್ವ್ ಮಾಡಕ್ ಶುರು ಮಾಡ್ತಾರೆ. ಈಗ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಕಷ್ಟಪಟ್ಟು ಕೊನೆಗೆ ಆ ಪಜಲ್ ನ ಸಾಲ್ವ್ ಮಾಡಿ ಮುಗಿಸ್ಬಿಡ್ತಾರೆ. ಅದ್ರಲ್ಲಿ ಇದು ಮೀನೋಸ್ ಎಸ್ಕೇಪ್ ರೂಮ್. ಯಾರಿಂದಲೂ ತಪ್ಪಿಸ್ಕೊಳ್ಳೋಕಾಗದೇ ಇರೋ ಒಂದು ಎಸ್ಕೇಪ್ ರೂಮ್ ಇದೆ. ಅದ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ತಪ್ಪಿಸ್ಕೊಂಡ್ರಿ, ಗೆದ್ರಿ ಅಂದ್ರೆ ನಿಮಗೆ $10,000 ಪ್ರೈಸ್ ಮನಿಯಾಗಿ ಸಿಗುತ್ತೆ ಅಂತ ಒಂದು ವೌಚರ್ ಇರೋದನ್ನ ಒಂದೇ ಸಮಯದಲ್ಲಿ ಇವ್ರೆಲ್ಲರೂ ನೋಡ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಬೆನ್ ಮೊದಲೇ ಎಸ್ಕೇಪ್ ರೂಮ್ ಅನ್ನೋ ಗೇಮ್ ನಡೆಯೋ ಬಿಲ್ಡಿಂಗ್ ನ ಹೊರಗಡೆ ಬಂದು ವೇಟ್ ಮಾಡ್ತಾ ಇದ್ದಾನೆ. ಇದೇ ಟೈಮ್ ಒಬ್ಳು ಲೇಡಿ ಎಲ್ಲಿಗೆ ಬಂದು ಇದೇನಾ ಮೀನೋಸ್ ಬಿಲ್ಡಿಂಗ್ ಅಂತ ಕೇಳ್ತಾನೆ. ಅದಕ್ಕೆ ಇವನು ಹೌದು ಅಂತ ಹೇಳ್ತಾನೆ. ಇವಳ ಹೆಸರು ಅಮೆಂಡಾ. ಈಗ ಇವಳು ಒಳಗಡೆ ಬಂದಾಗ ಅಲ್ಲಿರೋ ಒಬ್ಬ ಸೆಕ್ಯೂರಿಟಿ ಇವಳು ಫೋನ್ ಮತ್ತೆ ID ಕಾರ್ಡ್ ಕೇಳ್ತಾನೆ. ಅದಕ್ಕೆ ಇವಳು ಫೋನ್ ಎಲ್ಲ ಏನಕ್ಕೆ ಅಂತ ಕೇಳಿದಾಗ ನೀವ್ ಇದನ್ನೆಲ್ಲ ಫೋಟೋ ತೆಗೆದು ಟ್ವಿಟರ್ ನಲ್ಲೆಲ್ಲ ಪೋಸ್ಟ್ ಮಾಡಬಾರದಲ್ಲ, ಅದರಿಂದಲೇ ಸರಿ ಕೊಡಿ ಅಂತೇಳಿ ಫೋನ್ ನ ಇಸ್ಕೊಂಡು ಅವ್ಳಿಗೊಂದು ಬ್ಯಾಡ್ಜ್ ಕೊಟ್ಟು 3rd ಫ್ಲೋರ್ ಹೋಗಿ ಅಂತೇಳಿ ಕಲ್ಸ್ಕೊಡ್ತಾನೆ. ಇದನ್ನೆಲ್ಲ ನೋಡಿದ್ರೆ ಅವಳಿಗೆ ಏನೋ ಒಂದ್ ರೀತಿ ಕ್ರೀಪಿಯಾಗಿ ಫೀಲ್ ಆಗ್ತಾ ಇದೆ. ಇದ್ರು ಸರಿ ಅಂತೇಳಿ ಲಿಫ್ಟ್ ಒಳಗಡೆ ಬರ್ತಾಳೆ. ಅಲ್ಲೊಬ್ಬ ಹುಡುಗ ಬರ್ತಾನೆ. ಇವನೊಬ್ಬ ಗೇಮರ್. ಇವನ ಹೆಸರು ಡ್ಯಾನಿ ಖಾನ್ ಅಂತ. ಕೊನೆಗೆ ಇವರಿಬ್ರು ಒಂದು ವೇಟಿಂಗ್ ರೂಮ್ ರೀತಿ ಇರೋ ಒಂದು ರೂಮ್ ಬರ್ತಾರೆ. ಅಲ್ಲಿ ಆಲ್ರೆಡಿ 3 ಜನ ವೇಟ್ ಮಾಡ್ತಾ ಇದಾರೆ. ಝೋಯಿ, ಜೇಸನ್ ಮತ್ತೆ ಒಬ್ರು ವಯಸ್ಸಾದ ವ್ಯಕ್ತಿ. ಈಗ ಒಂದು ಗ್ಲಾಸ್ ಕ್ಯಾಬಿನ್ ಇದೆ. ಅದ್ರೊಳಗಡೆ ಯಾರೋ ಕೂತಿರೋದನ್ನ ಅಮೆಂಡಾ ನೋಡಿ ಹೋಗಿ ಬಾಗಿಲು ಬಡಿತಾಳೆ. ಆಗ ಒಬ್ಳು ಲೇಡಿ ನೀವೀಗ ವೇಟ್ ಮಾಡಿ, ಸ್ವಲ್ಪ ಹೊತ್ನಲ್ಲೇ ಒಬ್ರು ಬಂದು ನಿಮ್ನ ಮೀಟ್ ಮಾಡ್ತಾರೆ ಅಂತ ಹೇಳಿದಾಗ ಇವಳು ಸರಿ ಅಂತ ಬಂದು ಕೂತ್ಕೋತಾಳೆ. ಈಗ ಸರಿ ಅಂತ ಎಲ್ರು ಹಾಗೆ ಮಾತಾಡಕ್ ಶುರು ಮಾಡ್ತಾರೆ. ಈ ವಯಸ್ಸಾದ ವ್ಯಕ್ತಿ ಹೆಸರು ಮೈಕ್ ನೋಲನ್ ಅಂತ. ಈಗ ಅಮೆಂಡಾ ಸೈಲೆಂಟ್ ಆಗಿ ಕೂತಿರೋ ಝೋಯಿನ್ ನೋಡಿ ನಿನ್ನ ಎಲ್ಲೋ ನೋಡ್ದಂಗಿದೆ, ನೀನ್ ಏನಾದ್ರು ಟಿವಿನಲ್ಲಿ ಬಂದ್ಯಾ ಅಥವಾ ಫೆಮಿಲಿಯರ್ ಪರ್ಸನ್ ಅಂತ ಕೇಳಿದಾಗ ಝೋಯಿ ಒಂದ್ ರೀತಿ ಗಾಬರಿಯಾಗಿ ಇಲ್ಲ ಅಂತ ಹೇಳ್ತಾಳೆ. ಈಗ ಇದೇ ಟೈಮ್ ಬೆನ್ನು ಒಳಗಡೆ ಬಂದು ಇಂಟ್ರೋ ಆಗ್ತಾನೆ. ಇಲ್ಲಿಗೆ ಈ ಗೇಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಎಲ್ಲರೂ ಬಂದಾಯ್ತು. ಇವರೆಲ್ಲ ಇಲ್ಲಿಗೆ ಬಂದಿರೋದು ಈ $10,000ಗೋಸ್ಕರನೇ. ಯಾರಿಗೂ ಏನೂ ಗೊತ್ತಿಲ್ಲ. ಆದ್ರೆ ಇಲ್ಲಿ ಡ್ಯಾನಿ ಅಂತಿರೋ ಒಬ್ಬ ಇದುವರೆಗೂ ಇದೇ ರೀತಿಯಾದ ಎಸ್ಕೇಪ್ ರೂಮ್ಸ್ ಅನ್ನೋ ಗೇಮ್ಸ್ ನಲ್ಲಿ 93 ಸಲ ಪಾರ್ಟಿಸಿಪೇಟ್ ಮಾಡಿದೀನಿ ಅಂತ ಹೇಳಿ ತುಂಬಾ ವಿಷಯಗಳನ್ನ ಅದ್ರ ಬಗ್ಗೆ ಹೇಳ್ತಾ ಇರೋವಾಗ ಆಗ ಝೋಯ್ ಹಾಗಾದ್ರೆ ಹೇಳಪ್ಪ ಈ ಗೇಮ್ ಬಗ್ಗೆ ನಿಂಗೆಲ್ಲ ಗೊತ್ತಿದೆಯಲ್ಲ ಅಂತ ಕೇಳಿದಾಗ ಅದಕ್ಕೆ ಅವನ್ ಹೇಳ್ತಾನೆ ಗೇಮ್ ಮಾಸ್ಟರ್ ಅಂತ ಒಬ್ರು ಬರ್ತಾರೆ. ಅವ್ರು ಬಂದು ಈ ಗೇಮ್ಸ್ ನಲ್ಲಿರೋ ರೂಲ್ಸ್ ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಮ್
ನಮ್ನ ಆ ಎಸ್ಕೇಪ್ ರೂಮ್ ಒಳಗಡೆ ತಗೊಂಡೋಗಿ ಬಿಟ್ಟಾಗ ಈ ಗೇಮ್ ಶುರುವಾಗುತ್ತೆ ಅಂತ. ಹೌದು, ನಿನ್ ಗೇಮ್ ಅಷ್ಟು ಬಂದು ಗೇಮ್ ಶುರು ಮಾಡೋವರೆಗೂ ನಾನಿಂದೆಲ್ಲ ವೇಟ್ ಮಾಡಕ್ಕಾಗಲ್ಲ, ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಬೆನ್ ಏನ್ ಮಾಡ್ತಾನೆ ಅಂದ್ರೆ ಆ ಡೋರ್ ಹ್ಯಾಂಡಲ್ ನ ಎಲ್ಲಿದಾಗ ಅದು ಮುರಿದು ಇವನ್ ಕೈ ಸಮೇತನ ಬಂದ್ಬಿಡುತ್ತೆ. ಇದ್ ನೋಡಿವ್ರಲ್ಲ, ಯಾಕಪ್ಪ ಒಂದ್ ಸ್ವಲ್ಪ ಹೊತ್ತು ನಿನ್ ಕೈ ಸುಮ್ನಿರಲ್ವಾ ಅಂತ ಅದನ್ನ ಫಿಕ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಆದ್ರೆ ಅವರಿಂದ ಫಿಕ್ಸ್ ಮಾಡಕ್ ಆಗ್ತಾ ಇಲ್ಲ. ಆಗ್ತಾನೆ ಡ್ಯಾನಿ ಆ ಡೋರ್ ಹ್ಯಾಂಡಲ್ ಬೇಸು ಒಂದ್ ಟೈಲ್ ರೀತಿ ಇರೋದು ನೋಡಿ, ಗಾಯ್ಸ್ ನಾವು ಆಲ್ರೆಡಿ ಗೇಮ್ ಒಳಗಡೆ ಬಂದಾಯ್ತು, ಇದೇ ಆ ಎಸ್ಕೇಪ್ ರೂಮ್, ಇಲ್ಲಿಂದ ನಾವು ತಪ್ಸ್ಕೋಬೇಕಂತ ಕ್ಯೂರಿಯಾಸಿಟಿ ನಲ್ಲಿ ಕುಣಿಯಕ್ ಶುರು ಮಾಡ್ತಾನೆ. ಏನಂತ ನೋಡಿದ್ರೆ ಅದೊಂದು ಕಾಂಬಿನೇಷನ್ ಲಾಕ್ ರೀತಿ ಇದೆ. ಸರಿ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಡ್ಯಾನಿ ಹೇಳ್ತಾನೆ, ಇಲ್ಲೇನಾದ್ರೂ 3 ಡಿಜಿಟ್ ಕೋಡ್ ಇದೆಯಾ, ಪಜಲ್ ಇದೆಯಾ ಅಥವಾ ಕ್ಲೂ ಏನಾದ್ರೂ ಸಿಗುತ್ತಾ ಅಂತ ಹುಡುಕಿ ಅಂತ. ಹಾಗೆ ಇವ್ನು ಹೇಳ್ದಂಗೆನೆ ಎಲ್ರು ಹುಡುಕಕ್ ಶುರು ಮಾಡ್ತಾರೆ. ಆಗ ಝೋಯಿ ಒಂದ್ ಕಾಫಿ ಮಗ್ ನಲ್ಲಿ ನಮಗ್ ಗೊತ್ತು ನೀವು ತಪ್ಸ್ಕೊಳಕ್ ಒಂದ್ ಚಾನ್ಸ್ ಇದೆ ಅಂತ ಮೆನ್ಷನ್ ಮಾಡಿರೋದನ್ನ ಗಮನಿಸ್ತಾಳೆ. ಆಗ್ತಾನೆ ಅಮೆಂಡಾ ಅಲ್ಲಿರೋ ಕೆಲವು ಮ್ಯಾಗಝಿನ್ ಗಳನ್ನ ಡಾಕ್ಟರ್ ಊಟಾ ನ್ಯೂನೋ ಒಬ್ರು ಅಡ್ರೆಸ್ ಗೆ ತುಂಬಾ ಜನ ಪೋಸ್ಟ್ ಮಾಡಿರೋದನ್ನ ನೋಡಿ ಇದೇನಾದ್ರೂ ಕ್ಲೂ ಆಗಿರ್ಬೋದು ಅಂತ ಕೇಳ್ತಾಳೆ. ಅದಕ್ಕೆ ಡ್ಯಾನಿ ಹೌದು, ಮೇ ಬಿ ಇದು ಕೂಡ ಒಂದು ಕ್ಲೂ ಆಗಿರ್ಬೋದು ಅಂತ ಹೇಳ್ತಾ ಇರೋವಾಗ ಇನ್ನೊಂದ್ ಕಡೆ ಮೈಕೋ ಒಂದ್ ಬುಕ್ ಕಂಡಿಡಿದು ಅದ್ರೊಳಗಡೆ ಒಂದ್ ಸ್ಕ್ರೂ ಡ್ರೈವರ್ ಇರೋದನ್ನ ಗಮನಿಸಿ ಈ ವಿಷಯ ತಿಳಿಸ್ತಾರೆ. ಆಗ ಅವ್ರು ಇಟ್ಕೊಂಡಿರೋ ಒಂದ್ ಬುಕ್ ನಲ್ಲಿ ಫ್ಯಾರನೈಟ್ 451 ಅಂತ ಒಂದು ವ್ಯಾಲ್ಯೂ ಇದೆ. ಇದನ್ನ ನೋಡಿ ಝೋಯಿ ಇದೇ ಆ 3 ಡಿಜಿಟ್ ಕೋಡ್ ಅಂತ ತಿಳ್ಕೊಂಡು ಆ ಡಯಲ್ ನ ಆ 451 ವ್ಯಾಲ್ಯೂ ತಿರುಗಿಸ್ತಾಳೆ. ಹಾಗೆ ಅವ್ಳು ತಿರುಗಿಸಿದ ತಕ್ಷಣನೇ ಒಂದ್ ಶಬ್ದ ಕೇಳೋಕ್ ಶುರು ಆಗುತ್ತೆ. ಇಲ್ಲಿರೋ ಕೆಲವು ಲೈಟ್ಸ್ ಗಳೆಲ್ಲ ಆಫ್ ಆಗಿ ಕೆಲವು ರೆಡ್ ಲೈಟ್ಸ್ ಗಳು ಆನ್ ಆಗುತ್ತೆ. 1-2 ಸೆಕೆಂಡ್ಸ್ ಆದ್ಮೇಲೆ ತಾನೇ ಗೊತ್ತಾಗುತ್ತೆ ಇದೇನು ರೆಡ್ ಲೈಟ್ಸ್ ಅಲ್ಲ, ಇದೆಲ್ಲ ಹೀಟಿಂಗ್ ಕಾಯಿಲ್ಸ್, ಹೀಟಿಂಗ್ ಎಲಿಮೆಂಟ್ಸ್ ಅಂತ. ಈಗ ಈ ರೂಮ್ ಹೀಟ್ ಆಗಿ ಶುರು ಆಗುತ್ತೆ. ಇದರಿಂದ ಅಮೆಂಡಾ ಯಾಕೋ ನರ್ವಸ್ ಆಗಿ ಇದನ್ನ ಆಫ್ ಮಾಡು ಅಂತ ಹೇಳ್ತಾಳೆ. ಆಗ ಝೋಯಿ ಆಫ್ ಮಾಡೋಕ್ ಟ್ರೈ ಮಾಡಿದಾಗ ಅವಳಿಂದ ಆಗ್ತಾ ಇಲ್ಲ. ಸರಿ ಅಂತ ಅಮೆಂಡಾನೆ ಬಂದು ಆಫ್ ಮಾಡೋಕ್ ಟ್ರೈ ಮಾಡ್ತಾಳೆ. ಅವಳಿಂದಲೂ ಆಗ್ತಾ ಇಲ್ಲ, ಯಾಕಂದ್ರೆ ಅದು ಫುಲ್ ಆಗಿ ಜಾಮ್ ಆಗಿದೆ. ಸೊ ಏನಪ್ಪಾ ಮಾಡೋದು, ಹೇಗ್ ತಪ್ಸ್ಕೊಳ್ಳೋದು, ನಿಂಗೆಲ್ಲ ಗೊತ್ತಿದೆಯಲ್ಲ ಹೇಳು ಅಂತ ಡ್ಯಾನಿನ್ ಕೇಳ್ದಾಗ ಅದಕ್ಕೆ ಅವನು ಹೇಳ್ತಾನೆ ಬೇರೆ ಏನೂ ಇಲ್ಲ, ಇಂಟ್ ಕೇಳ್ಬೇಕಷ್ಟೇ, ಅದನ್ನ ಇಟ್ಕೊಂಡು ಈಸಿಯಾಗಿ ತಪ್ಸ್ಕೋಬಹುದು ಅಂತ. ಸರಿ ಹಾಗಾದ್ರೆ ಕೇಳೇ ಬಿಡೋಣ ಅಂತ ಅಮೆಂಡಾ ಗ್ಲಾಸ್ ಕ್ಯಾಬಿನ್ ಒಳಗಡೆ ಕೂತಿರೋ ಲೇಡಿ ಹತ್ರ ಬಂದು ಬಾಗಿಲು ಬಡಿತಾಳೆ. ಆಗ ಅವಳು ಆಲ್ರೆಡಿ ಹೇಳ್ದಂಗೆನೆ ದಯವಿಟ್ಟು ನೀವೀಗ ವೇಟ್ ಮಾಡಿ, ಸ್ವಲ್ಪ ಹೊತ್ಮೇಲೆ ಒಬ್ರು ಬಂದು ನಿಮ್ನ ಮೀಟ್ ಮಾಡ್ತಾರೆ ಅಂತ ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾಳೆ. ಇದರಿಂದ ಯಾರಿಗೂ ಏನು ಅರ್ಥ ಆಗ್ಲಿಲ್ಲ. ಅಮೆಂಡಾನು ತುಂಬಾನೇ ಟೆನ್ಷನ್ ಆಗಿ ಬಾಗಿಲನ್ನೆಲ್ಲ ಹೊಡೆದಾಕೋಕ್ ಟ್ರೈ ಮಾಡ್ತಾ ಇದ್ದಾಳೆ. ಆದ್ರೆ ಝೋಯಿ ಒಂದ್ ವಿಷಯ ಗಮನಿಸಿದಲ್ಲ, ಅದೇನಂದ್ರೆ ಆ ಲೇಡಿ ಒಂದೊಂದ್ಸಲನು ಮಾತಾಡುವಾಗ ಅವ್ಳ ಟೋನು, ವಾಯ್ಸು ಮತ್ತೆ ಮಾಡ್ಯುಲೇಷನ್ ಯಾವಾಗ್ಲೂ ಒಂದೇ ರೀತಿ ಇದೆ, ಒಂದ್ಸಲನು ಬದಲಾಗಿಲ್ಲ ಅಂತ. ಈಗ ಜೇಸನ್ ಆ ಕ್ಯಾಬಿನ್ ಮುಂದೆ ಒಂದು ಅಡಗಿರೋ ಒಂದು ಕ್ರಿಸ್ಟಲ್ ಬಾಲ್ ಇದೆ, ಅದನ್ನ ತಗೊಂಡು ಯಾಕೋ ಒಂದ್ ರೀತಿ ನೋಡ್ತಾ ಇರೋವಾಗ ಹಾಗೆ ಆ ಕ್ಯಾಬಿನ್ ತೆರೆಯೋಕ್ ಒಂದು ಲಾಕ್ ಇರೋದನ್ನ ಗಮನಿಸಿ ಈ ವಿಷಯನ ಎಲ್ರೂ ಹೇಳ್ತಾನೆ. ಆಗ ಡ್ಯಾನಿ ಈ ಲಾಕ್ ನ ಓಪನ್ ಮಾಡೋದಕ್ಕೆ ಒಂದು ಕೀ ಖಂಡಿತ ಬೇಕಾಗುತ್ತೆ, ಅದನ್ನ ಹುಡುಕಿ ಅಂತ ಹೇಳ್ತಾ ಇರೋವಾಗ ಬೆನ್ ಹೇಳ್ತಾನೆ ಆ ಕೀ ಎಲ್ಲ ನಮ್ಗೆ ಸಿಗಲ್ಲ, ಇಲ್ಲೊಂದು ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ, ಅದನ್ನ ಹೊಡೆದಾಕೋಣ ಅಂತೇಳಿ ಅದನ್ನ ಟಚ್ ಮಾಡ್ತಾನೆ. ಹಾಗೆ ಇವ್ನು ಟಚ್ ಮಾಡಿದ ತಕ್ಷಣ ಅದು ಇವ್ನ ಕೈ ಸಮೇತನೇ ಕಿತ್ಕೊ ಬಂದ್ಬಿಡುತ್ತೆ. ಈಗ ಅದೇ ರೀತಿಯ ಶಬ್ದ ಮತ್ತೆ ಕೆಲ್ಸಕ್ಕೆ ಶುರುವಾಗಿ ಇಲ್ಲಿರೋ ಫಿಲ್ಲರ್ ಗಳಲ್ಲೂ ಅದೇ ರೀತಿಯಾದ ಹೀಟಿಂಗ್ ಕಾಯಿಲ್ ಇವೆ, ಅವೀಗ ಹೀಟ್ ಆಗಕ್ ಶುರು ಆಗ್ತಾ ಇದೆ. ಇದರಿಂದ ಎಲ್ಲರೂ ಟೆನ್ಷನ್ ಆಗಿ ಬೆನ್ನ ಯಾವಾಗ್ಲೂ ಹೀಗೆ ಮಾಡ್ತಾ ಇದೆಯಲ್ಲ ಯಾಕೋ ಅಂತ ಬೈತಾ ಇರೋವಾಗ ಆಗ್ತಾನೆ ಝೋಯಿ ಅಲ್ಲಿ ಕೆಳಗಡೆ ಬಿದ್ದಿರೋ ಫೈರ್ ಎಕ್ಸ್ಟಿಂಕ್ಷನ್ ನಲ್ಲಿ ಒಂದ್ ಕೀ ಇರೋದನ್ನ ಕಂಡಿಡ್ದು ನಂಗೆ ಕೀ ಸಿಕ್ತು ಅಂತ ಹೇಳ್ತಾಳೆ. ಈಗ ಜೇಸನ್ ಈ ಕೀನ್ ಹಾಕಿ ನೀನೇನು ಹೆಡ್ವೆಟ್ ಮಾಡ್ಬೇಡ ಅಂತ ಹೇಳ್ತಾ ಇರೋವಾಗ ಆಗ ಮೈಕ್ ಅಲ್ಲಿ ಕೀನ್ ಕಂಡಿಡಿದಲ್ಲ ಅವಳನ್ನ ಏನು ಹೇಳ್ಬೇಡ ಅಂತೇಳಿ ಆ ಕೀನ ಆ ಡೋರ್ಗೆ ಹಾಕಿ ಓಪನ್ ಮಾಡೋಕ್ ಟ್ರೈ ಮಾಡ್ತಾರೆ. ಅದು ಓಪನ್ ಆಗುತ್ತೆ. ಆಗ ಇವ್ರಿಗೊಂದು ಭಯಂಕರವಾದ ಶಾಕ್ ಆಗಿದೆ. ಏನು ಅಂದ್ರೆ ಅಲ್ಲಿ ಕೂತಿರೋದು ಒಬ್ಳು ಲೇಡಿ ಅಲ್ಲ, ಒಂದ್ ಲೇಡಿನಂತೆ ಇರೋ ಒಂದ್ ಗೊಂಬೆ. ಈಗ ಗೊಂಬೆ ಹಿಡ್ಕೊಂಡಿರೋ ಫೋನ್ ಒಂದ್ ಕಾಲ್ ಬರುತ್ತೆ. ಅದನ್ನ ಜೇಸನ್ ತಗೊಂಡು ಮಾತಾಡಿದಾಗ ಅದರಲ್ಲಿ ವೆಲ್ಕಮ್ ಟು ಮೀನೋಸ್ ಎಸ್ಕೇಪ್ ರೂಮ್, ಇಲ್ಲಿಂದ ನೀವು ತಪ್ಸ್ಕೋಬೇಕಾದ್ರೆ ರೂಲ್ಸ್ ನ ಫಾಲೋ ಮಾಡಿ ಅಂತೇಳಿ ಒಂದು ರೆಕಾರ್ಡೆಡ್ ವಾಯ್ಸ್ ಕೇಳಿಸ್ತಾ ಇದೆ. ಈಗ ಇವನು ಇದನ್ನ ಕೇಳಿ ಆ ರಿಸೀವರ್ ನ ಫೋನ್ ನಲ್ಲಿ ಇಟ್ಟ ತಕ್ಷಣ ಇಲ್ಲಿರೋ ಎಲ್ಲಾ ವಿಂಡೋಸ್ ಕ್ಲೋಸ್ ಆಗುತ್ತೆ. ಮತ್ತೆ ಒಂದ್ ಫ್ಯಾನ್ ಹಾಟ್ ಆದ ಹೇರ್ನ ಒಳಗಡೆ ಬ್ಲೋ ಮಾಡಕ್ ಶುರು ಮಾಡುತ್ತೆ. ಬೇಸಿಕ್ ಆಗಿ ಹೇಳ್ಬೇಕು ಅಂದ್ರೆ ಈಗ ಇವರು ಒಂದು ಅವನ್ ರೀತಿ ಇರೋ ಒಂದು ಸೆಟಪ್ ಒಳಗಡೆ ಇದಾರೆ. ಈಗ ಈ ರೂಮೇ ಹೀಟ್ ಆಗಕ್ ಶುರುವಾಗಿ ಅಮೆಂಡಾ ತುಂಬಾನೇ ಟೆನ್ಷನ್ ಆಗಿ ನರ್ವಸ್ ಆಗಿ ಉಸಿರಾಡಕ್ಕೆ ಕಷ್ಟ ಪಡ್ತಾ ಇದ್ದಾಳೆ. ಈಗ ಝೋಯಿ ನೀವು ಟೆನ್ಷನ್ ಆಗ್ಬಿಡಿ ಅಂತೇಳಿ ಒಂದು ಟ್ಯಾಂಕ್ ನಿಂದ ನೀರ್ ತಗೊಂಡ್ಬಂದು ಅಮೆಂಡಾ ಕೊಡ್ತಾಳೆ. ಆ ಕೊಟ್ಟು ಆಗ್ತಾನೆ ಒಂದ್ ವಿಷಯ ಗಮನಿಸ್ತಾಳೆ. ಏನು ಅಂದ್ರೆ ಅವ್ಳ ಬೆನ್ ಪೂರ್ತಿ ಬೆಂಕಿನಲ್ಲಿ ಬಂದಿರೋ ರೀತಿ ಮಾರ್ಕ್ಸ್ ಇವೆ. ಇದರಿಂದಲೇ ಗೊತ್ತಾಗ್ತಾ ಇದೆ ಅವ್ಳು ಯಾವ್ದೋ ಒಂದು ದೊಡ್ಡ ಫೈರ್ ಆಕ್ಸಿಡೆಂಟ್ ನಲ್ಲಿ ಸಿಗಾಕೊಂಡು ಮೆಂಟಲಿ ಅಫೆಕ್ಟ್ ಆಗಿದ್ದಾಳೆ. ಅದರಿಂದ ಈ ರೀತಿ ಎಲ್ಲ ಬಿಹೇವ್ ಮಾಡ್ತಾ ಇದ್ದಾಳೆ ಅಂತ. ಈಗ ಎಲ್ಲರೂ ಟೆನ್ಷನ್ ಅಲ್ಲಿ ಕ್ಲೋಸ್ ಅಂತ ಏನೇನೋ ಹುಡುಕ್ತಾ ಇರೋವಾಗ ಆಗ ಝೋಯಿ ಒಂದ್ ಬೋರ್ಡ್ ನಲ್ಲಿ ದಯವಿಟ್ಟು ಕೋಸ್ಟರ್ಸ್ ನ ಯೂಸ್ ಮಾಡಿ ಅಂತ ಒಂದು ವಿಷಯ ಇರೋದನ್ನ ಗಮನಿಸಿ ಟೇಬಲ್ ಹತ್ರ ಬಂದು ಅಲ್ಲಿ ಗ್ಲಾಸ್ ಇಡೋಕಂತ ಒಂದು ಸ್ಪೇಸ್ ಇರುತ್ತೆ, ಅದನ್ನೀಗ ಪ್ರೆಸ್ ಮಾಡ್ತಾಳೆ. ಇವಳು ಈಗ ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿರೋ ಒಂದು ಫೋಟೋ ಫ್ರೇಮ್ ರೀತಿ ಇರೋ ಒಂದು ವಿಷಯ ಸ್ವಲ್ಪ ಮೇಲ್ಗಡೆ ಮೂವ್ ಆಗುತ್ತೆ. ಆಗ ಅದರಿಂದ ಒಂದು AC ವೆಂಟ್ ರೀತಿ ಒಂದು ಚಾಂಬರ್ ಹೋಗ್ತಾ ಇರೋದನ್ನ ಜೇಸನ್ ನೋಡಿ ನೀನೀಗ ಏನ್ ಮಾಡ್ದಿಯೋ ಅದನ್ನ ಮತ್ತೆ ಮಾಡೋ ಅಂತ ಹೇಳ್ತಾನೆ. ಈಗ ಡೀಪ್ ಆಗಿ ಗಮನಿಸಿದ್ಮೇಲೆ ಗೊತ್ತಾಗ್ತಾ ಇದೆ ಆ ಟೇಬಲ್ ನಲ್ಲಿ ಟೋಟಲ್ ಆಗಿ ಒಂದು 6 ಗ್ಲಾಸ್ ಇಡೋ ಸ್ಪೇಸ್ ಇವೆ. ಅದನ್ನ ಎಲ್ಲರೂ ಸೇರಿ ಪ್ರೆಸ್ ಮಾಡ್ತಾರೆ. ಆಗ ಆ ಫೋಟೋ ಫ್ರೇಮ್ ಫುಲ್ ಆಗಿ ಮೂವ್ ಆಗಿ ಇವ್ರ ದಾರಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈಗ ಜೇಸನ್ ನಾನು ಮೊದ್ಲು ಹೋಗಿ ಏನಂತ ನೋಡ್ತೀನಿ ಅಂತ ಹೇಳ್ತಾನೆ. ಆಗ ಬೆನ್ನು ಯಾಕೆ ನಮ್ಮಿಂದ ಹೋಗಕ್ಕಾಗಲ್ವಾ ಅಂತ ಕೇಳಿದಾಗ ಸರಿ ನೀವೇ ಹೇಳ್ರಪ್ಪ, ಮೊದ್ಲು ನಾನು ಹೋಗೋದ ಅವನು ಹೋಗೋದ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲಿರೋ ಯಾರಿಗೂ ಬೆನ್ ಮೇಲೆ ನಂಬಿಕೆ ಇಲ್ಲ, ಸರಿ ನೀನೇ ಹೋಗಪ್ಪ ಅಂತ ಕಲ್ಸ್ಕೊಡ್ತಾರೆ. ಈಗ ಜೇಸನ್ ಆ ಡೆಕ್ ನಲ್ಲಿ ತುಂಬಾ ದೂರ ಬಂದ್ಮೇಲೆ ಹೊರಗಡೆ ಹೋಗೋದಕ್ಕೆ ಒಂದು ದಾರಿ ಇದೆ. ಆದ್ರೆ ಅದೊಂದು ಗ್ರಿಡ್ ನಿಂದ ಕ್ಲೋಸ್ ಆಗಿದೆ, ಅದನ್ನ ತೆರೆಯೋಕೆ ಒಂದು ಸ್ಕ್ರೂ ಡ್ರೈವರ್ ಬೇಕು. ಸೊ ಮೈಕ್ ಅವ್ರ ಹತ್ರ ಇರೋ ಆ ಸ್ಕ್ರೂ ಡ್ರೈವರ್ ತಗೊಂಡು ಹೋಗಿ ಅಮೆಂಡಾ ಗೆಲ್ದಾಗ ಅದಕ್ಕೆ ಅವಳು ಇದನ್ನ ನಾನೇ ಪ್ರೆಸ್ ಮಾಡ್ಕೋತೀನಿ, ನೀವೇ ಅದನ್ನ ತಗೊಂಡೋಗಿ ಅಂತೇಳಿ ಕಲ್ಸ್ಕೊಡ್ತಾಳೆ. ಇನ್ನೊಂದ್ ಕಡೆ ತೋರಿಸ್ತಾರೆ ಆ ಕ್ಯಾಬಿನ್ ನಲ್ಲಿರೋ ಗೊಂಬೆ ಈಗ ಮೆಲ್ಟ್ ಆಗ್ತಾ ಇದೆ. ಏನಂತ ನೋಡಿದ್ರೆ ಈ ರೂಮ್ ಅಷ್ಟೊಂದು ಹೀಟ್ ಆಗಿದೆ. ಈಗ ಜೇಸನ್ ಆ ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ಕೊಂಡು ಕೊನೆಗೆ ಆ ಗ್ರಿಡ್ ನ ತೆರೆದು ಬಿಡ್ತಾನೆ. ಆಗ ಹೊರಗಡೆ ಹೋಗೋದಕ್ಕೆ ಅಲ್ಲೊಂದು ದಾರಿ ಇದೆ. ಸೊ ಎಲ್ರು ಬನ್ನಿ ಅಂತ ಕರೆದಾಗ ಈ ಹೀಟ್ ನಿಂದ ಅಮೆಂಡಾ ತುಂಬಾನೇ ಕಷ್ಟ ಪಡ್ತಾ ಇದ್ದಲ್ಲ ಅಂತ ಅವಳನ್ನ ಮೊದಲು ಕಲಿಸ್ತಾರೆ. ಈಗ ಎಲ್ರು ಹೋಗಾಯ್ತು, ನಾವೇನಪ್ಪ ಮಾಡೋದು ಅಂತ ಬೆನ್ ಕೇಳಿದಾಗ ಆಗ ಝೋಯಿ ಇದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ, ನಿಮ್ ಕಾಲಿಂದ ಇದನ್ನ ಇಟ್ಕೊಳ್ಳಿ ಅಂತೇಳಿ ಒಂದ್ ಗ್ಲಾಸ್
ಗ್ಲಾಸ್ ನಲ್ಲಿ ನೀರನ್ನ ಫಿಲ್ ಮಾಡ್ತಾ ಹೋಗ್ಬಂದು ಆ ಸ್ಪೇಸ್ ನಲ್ಲಿ ಇರ್ತಾಳೆ. ಆಗದು ಕೆಳಗಡೆ ಹೋಗ್ತಾ ಇದೆ. ಆದ್ರೆ ಇನ್ನೊಂದ್ ಕಡೆ ಅಮೆಂಡಾ ಆ ಚಾಂಬರ್ ನಲ್ಲಿ ಹೋಗೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದಾರೆ. ಏನೋ ಒಂದ್ ವಿಷಯ ಅವಳನ್ನ ಕಾಡ್ತಾ ಇದೆ. ಏನು ಅಂತ ನೋಡಿದ್ರೆ ಅಮೆಂಡಾ ಒಬ್ಳು ಆರ್ಮಿ ಸೋಲ್ಜರ್. ಅವಳು ಸೋಲ್ಜರ್ ಆಗಿದ್ದಾಗ ಒಂದು ಫೈರ್ ಆಕ್ಸಿಡೆಂಟ್ ನಡೆದು ಇದೇ ರೀತಿಯಾದ ಒಂದು ಸಿಚುವೇಶನ್ ನ ಫೇಸ್ ಮಾಡಿ ಮೆಂಟಲಿ ಅಫೆಕ್ಟ್ ಆಗಿದ್ದಾಳೆ. ಇದರಿಂದ ಅವಳು ಕಷ್ಟ ಪಡ್ತಾ ಇರುವಾಗ ಡ್ಯಾನಿ ನೀನ್ ಅವಳಿಗೆ ಹೆಲ್ಪ್ ಮಾಡು, ಈ ನೀರನ್ನು ತುಂಬಿಡೋ ಕೆಲಸನ ನಾವು ನೋಡ್ಕೋತೀವಿ ಅಂತೇಳಿ ಝೋಯಿನ ಮೇಲ್ ಕಳಿಸ್ತಾನೆ. ಆಗ ಅವಳು ಒಳಗಡೆ ಬಂದು ಅಮೆಂಡಾನ ನಿಂಗೆ ಯಾವ ತೊಂದ್ರೆನೂ ಇಲ್ಲ, ನೀನ್ ಎಲ್ಲೂ ಸಿಗಾಕೊಂಡಿಲ್ಲ, ದಯವಿಟ್ಟು ಮುಂದೆ ಹೋಗು, ನಿನ್ ಜೊತೆ ನಾವಿದ್ದೀವಿ ಅಂತೇಳಿ ಕನ್ವಿನ್ಸ್ ಮಾಡಿ ಕೊನೆಗೆ ಅವಳನ್ನ ಮೇಲ್ ಕರ್ಕೊಬಿಡ್ತಾಳೆ. ಈಗ ಕೆಳಗಡೆ ಡ್ಯಾನಿ ಮತ್ತೆ ಬೆನ್ನು ಒಂದೊಂದ್ ಗ್ಲಾಸ್ ನಲ್ಲೂ ನೀರನ್ನು ಫಿಲ್ ಮಾಡಿ ಹಾಗೆ ಆ ಬಟನ್ ಗಳ ಮೇಲೆ ಇಡ್ತಾ ಬರ್ತಾರೆ. ಅದು ಕೆಲಸ ಮಾಡ್ತಾ ಇದೆ. ಆದ್ರೆ ಕೊನೆಗೆ ಒಂದ್ ಗ್ಲಾಸ್ ನಲ್ಲಿ ನೀರ್ ಇಟ್ಕೊಳ್ಳೋವಾಗ ನೀರ್ ಖಾಲಿ ಆಗುತ್ತೆ. ಏನಂತ ನೋಡಿದ್ರೆ ಅಮೆಂಡಾ ಕುಡಿದು ಅದನ್ನ ಖಾಲಿ ಮಾಡಿದಾಳೆ. ಈಗ ಅದು ಖಾಲಿ ಆದ ತಕ್ಷಣ ಸೀಲಿಂಗ್ ನಲ್ಲಿ LED ಬಲ್ಬ್ ಬಿದ್ದ ಒಂದೊಂದ್ ಜಾಗದಲ್ಲೂ ಬೆಂಕಿ ಹತ್ಕೊಂಡು ಹುರಿಯಕ್ ಶುರು ಆಗುತ್ತೆ. ಇದರಿಂದ ಅದು ಒಂದು ದೊಡ್ಡ ಗ್ಯಾಸ್ ಸ್ಟವ್ ಇರೋ ಬರ್ನರ್ ರೀತಿ ಕಾಣಿಸ್ತಾ ಇದೆ. ಈ ರೂಮಿನ ಹೀಟು ಈಗ ಜಾಸ್ತಿ ಆಗ್ತಾ ಇದೆ. ಇವ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಹಾಗೆ ನೋಡ್ತಾ ಇರೋವಾಗ ಆಗ್ತಾನೆ ಬೆನ್ ಒಂದು ಐಡಿಯಾನ ಉಪಯೋಗಿಸ್ತಾನೆ. ಅದೇನಂದ್ರೆ ಇವ್ನು ತಗೊಬಂದಿರೋ ಫ್ಲಾಸ್ಕ್ ನಲ್ಲಿರೋ ಡ್ರಿಂಕ್ಸ್ ನ ಗ್ಲಾಸ್ ನಲ್ಲಿ ಉಯ್ದಾಗ ಅದು ಕೆಲಸ ಮಾಡ್ತಾ ಇದೆ. ಆ ಬಟನ್ ಈಗ ಕೆಳಗಡೆ ಹೋಗ್ತಾ ಇದೆ. ಸೊ ಲಾಸ್ಟ್ ಮಿನಿಟ್ ನಲ್ಲಿ ಇವರು ಕೂಡ ತಪ್ಸ್ಕೊಂಡು ಮೇಲ್ ಬರ್ತಾರೆ. ಅದ್ ಬಂದ ತಕ್ಷಣ ಈ ಜಾಗನ ಈಗ ಬೆಂಕಿನಲ್ಲಿ ಬೆಂದು ಬ್ಲಾಸ್ಟ್ ಆಗುತ್ತೆ. ಈಗ ಹೊರಗಡೆ ಬಂದ್ಮೇಲೆ ಡ್ಯಾನಿ ಇದೆಲ್ಲ ರಿಯಲ್ ಆಗಿತ್ತು ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಅಮೆಂಡಾ ಟೆನ್ಷನ್ ಆಗಿ ನಿಂಗೇನು ಹುಚ್ಚ, ನಿಜವಾದ ಬೆಂಕಿನೇ ಕಣೋ, ಬಿಟ್ಟಿದ್ರೆ ನೀನ್ ಅದ್ರಲ್ಲಿ ಸೀದೋಗ್ತಾ ಇದ್ದೆ ಅಂತ ಕೂಗಾಡಿ ನನ್ನಿಂದ ಇನ್ ಮುಂದೆ ಕಂಟಿನ್ಯೂ ಮಾಡಕ್ಕಾಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಗಾಯ್ಸ್ ಇಲ್ಲಿ ನೋಡಿ ನಮ್ಗೇನು ಆಗಲ್ಲ, ಯಾಕಂದ್ರೆ ಅವ್ರು ನಮ್ ನೋಡ್ತಾ ಇದಾರೆ ಅಂತ ಹೇಳಿದಾಗ ಜೇಸನ್ ನಮ್ಗೆ ಸಿಗ್ತಾ ಇರೋದು $10,000, ಯಾವ್ದೇ ಕಾರಣಕ್ಕೂ ಇದನ್ನ ಬಿಡಬಾರ್ದು ಅಂತೇಳಿ ಅಲ್ಲಿ 2 ರೀತಿಯಾದ ಲಾಕ್ ಇವೆ, ಅದಕ್ಕೆ ಬೇಕಾಗಿರೋ ಒಂದು ಕೀನ ಈಗ ಹುಡುಕ್ಬೇಕು. ಸೊ ಇವ್ರೀಗ ಇರೋದೇ 2ನೇ ಎಸ್ಕೇಪ್ ರೂಮ್. ಅಮೆಂಡಾ ಈಗ ನನ್ನಿಂದ ಕಂಟಿನ್ಯೂ ಮಾಡಕ್ಕಾಗಲ್ಲ ಅಂತ ಆರ್ಗ್ಯೂ ಮಾಡಿ ಡ್ಯಾನಿ ಹತ್ರ ಫೋನ್ ಕೇಳ್ತಾಳೆ. ಆಗ ಅವನು ಈ ವಿಷಯ ನೀನು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀಯಾ, ಹಾಗೆ ಮಾಡಿದ್ರು ಅವ್ರು ನಂಬಲ್ಲ ಅಂತ ಹೇಳ್ತಾ ಇರೋವಾಗ ಅಟ್ ದ ಸೇಮ್ ಟೈಮ್ ಫೋನ್ಗೂ ಸಿಗ್ನಲ್ ಸಿಗ್ತಾ ಇಲ್ಲ. ಸೊ ಟೆನ್ಷನ್ ತಗೋಬೇಡಿ, ಇನ್ಮೇಲೆಲ್ಲ ಜಾಲಿ ಆಗಿರುತ್ತೆ ಅಂತ ಹೇಳ್ತಾನೆ. ಸರಿ ಹಾಗಾದ್ರೆ ಇನ್ನೂ ಈ ರೀತಿ ಎಷ್ಟು ರೂಮ್ ಇರ್ಬೋದು ಅಂತ ಮೈಕ್ ಕೇಳಿದಾಗ ಹಾಗೆ ಅವನು ಇನ್ನೂ ಏನೋ ಒಂದ್ 3 ರೂಮ್ ಇರ್ಬೋದು ಅಂತ ಹೇಳ್ತಾನೆ. 3 ರೂಮಾ? ಹಾಗಾದ್ರೆ ದೊಡ್ಡ ದೊಡ್ಡ ವಿಷಯನ ಫೇಸ್ ಮಾಡಾಯ್ತು, ಇದನ್ನು ಫೇಸ್ ಮಾಡೋಣ, ಟೆನ್ಷನ್ ತಗೋಬೇಡಿ ಅಂತ ಹೇಳ್ತಾ ಇರೋವಾಗ ಆಗ ಜೇಸನ್ ಒಂದ್ ಕೀನ್ ಕಂಡಿಡಿದು ಆ ಲಾಕ್ ನ ಓಪನ್ ಮಾಡ್ತಾನೆ. ಆದ್ರೆ ಇನ್ನೂ ಒಂದ್ ಲಾಕ್ ಇದೆ. ಅದ್ ಹೇಗಿದೆ ಅಂದ್ರೆ ಒಂದ್ 7 ಲೆಟರ್ಸ್ ಗಳನ್ನ ಹಾಕಿ ತೆರೆಯೋ ರೀತಿ ಒಂದು ಕಾಂಬಿನೇಷನ್ ಲಾಕ್. ಸೊ ಅದಕ್ಕಾದ ಆನ್ಸರ್ ನ ಇಲ್ಲಿರೋ ಕ್ಲೂಗಲ್ ಯೂಸ್ ಮಾಡ್ಕೊಂಡು ಇವರಿಗೆ ಕಂಡಿಡಿಯಬೇಕು. ಸೊ ಅದನ್ನೀಗ ಹುಡುಕೋಕ್ ಶುರು ಮಾಡ್ತಾರೆ. ಹಾಗೆ ಈಗ ಹುಡುಕ್ತಾ ಇರೋವಾಗ ಮೈಕ್ ಇತಿಹಾಸದಲ್ಲಿ ನಿಮ್ಮ ಹೆಸರು ಉಳ್ಕೊಳ್ಳುತ್ತೆ ಅಂತ ಒಂದು ಬೋರ್ಡ್ ಇರೋದನ್ನ ಗಮನಿಸಿ ಇದೇನಾದ್ರೂ ಯೂಸ್ ಆಗುತ್ತಾ ನೋಡಿ ಅಂತ ಕೇಳ್ತಾರೆ. ಆಗ ಅದನ್ನ ನೋಡಿ ಎಲ್ರು ಯೋಚನೆ ಮಾಡಿ ಇದೇನಾದ್ರೂ ಪ್ರೆಸಿಡೆಂಟ್ ಗಳು ಹೆಸರಾಗಿರ್ಬೋದು ಅಂತ ಯಾರ್ಯಾರ ಹೆಸರಿನಲ್ಲಿ 7 ಲೆಟರ್ಸ್ ಇದೆಯೋ ಆ ಲೆಟರ್ಸ್ ನೆಲ್ಲ ಲಾಕ್ ನಲ್ಲಿ ಹಾಕಿ ಅದನ್ನ ತೆರೆಯೋಕೀಗ ಟ್ರೈ ಮಾಡ್ತಾ ಇದಾರೆ. ಹಾಗೆ ಅವರು ಟ್ರೈ ಮಾಡ್ತಾ ಇರೋವಾಗ ಅಲ್ಲಿ ಕೆಲವು ಜಿಂಕೆಗಳು ಕೊಮ್ನ ಲೆಟರ್ಸ್ ಮೆನ್ಷನ್ ಮಾಡಿ ಗೋಡೆಗೆ ಅಟ್ಯಾಚ್ ಮಾಡಿದಾರೆ. ಇದನ್ನ ಬೆನ್ ನೋಡ್ತಾನೆ. ಆಗ ಅವನೊಂದು ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಏನಂದ್ರೆ ಆ ಫ್ಲಾಶ್ ಬ್ಯಾಕ್ ನಲ್ಲಿ ಇವನೊಂದು ಕಾರ್ನ ಡ್ರೈವ್ ಮಾಡ್ಕೊಂಡು ತನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾ ಒಂದು ಹಾಡಾಡ್ತಾ ಹಾಗೆ ಟ್ರಾವೆಲ್ ಮಾಡ್ತಾ ಇರೋವಾಗ ಒಂದು ಆಕ್ಸಿಡೆಂಟ್. ಆ ಆಕ್ಸಿಡೆಂಟ್ ನಲ್ಲಿ ಬೆನ್ ಮಾತ್ರ ಜೀವಂತ ಉಳ್ಕೊಂಡಿರ್ತಾರೆ, ಬಾಕಿ ಎಲ್ಲಾ ಫ್ರೆಂಡ್ಸು ತೀರ್ಕೊಂಡಿರ್ತಾರೆ. ಇವರು ಒಂದು ಹಾಡಾಡ್ತಾ ಹಾಗೆ ಟ್ರಾವೆಲ್ ಮಾಡ್ತಾ ಇದ್ರಲ್ಲ, ಆ ಒಂದು ಹಾಡ್ನ ಕೊನೆ ಲೈನ್ ನಲ್ಲಿ ಇತಿಹಾಸದಲ್ಲಿ ನಿಮ್ಮ ಹೆಸರು ಉಳ್ಕೊಳ್ಳುತ್ತೆ ಅಂತ ಆ ಬೋರ್ಡ್ ನಲ್ಲಿ ಇದ್ದ ಅದೇ ವಿಷಯ ಇದೆ. ಸೊ ಇವನು ಹಾಡ್ನ ಮತ್ತೆ ಗೊಣಗ್ತಾ ರುಡಾಲ್ಫನು ಒಂದ್ ಹೆಸರು ಹೇಳ್ತಾನೆ. ಆಗ ಜೇಸನು ಇದನ್ನ ಕೇಳಿ ಅದನ್ನ ಲಾಕ್ ನಲ್ಲಿ ಹಾಕಿ ಟ್ರೈ ಮಾಡ್ತಾನೆ. ಆಗ ಆ ಲಾಕ್ ಓಪನ್ ಆಗುತ್ತೆ. ಇವಾಗ ಇವರು 2ನೇ ಎಸ್ಕೇಪ್ ರೂಮ್ ನಿಂದಲೂ ತಪ್ಸ್ಕೊಂಡಾಯ್ತು ಸರಿ ಅಂತ ಹೊರಗಡೆ ಬರ್ತಾರೆ. ಬಂದ್ ನೋಡಿದಾಗ ಆ ಒಂದ್ ಜಾಗನೇ ಐಸ್ ನಿಂದ ಆವರಿಸ್ಕೊಂಡಿದೆ. ಸೊ ಇದೇ 3ನೇ ಎಸ್ಕೇಪ್ ರೂಮ್. ಮತ್ತೆ ಇವ್ರು ಬಂದ ಅವನ್ ಡೋರು ಸಡನ್ ಆಗಿ ಲಾಕ್ ಆಗುತ್ತೆ. ಈಗ ಈ ಒಂದ್ ಜಾಗದಲ್ಲಿ ಟೆಂಪರೇಚರ್ ಅನ್ನೋದು ತುಂಬಾನೇ ಕಡಿಮೆ ಆಗ್ತಾ ಇದೆ. ಆಗ ಡ್ಯಾನಿ ನಾವೀಗ ಐಸ್ ಸ್ಕೇಟಿಂಗ್ ಮಾಡೋಣ ಅಂತ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರೋವಾಗ ಒಂದ್ ಜಾಗದಲ್ಲಿ ಗುದ್ಕೊಂಡು ಕೆಳಗಡೆ ಬೀಳ್ತಾನೆ. ಏನಂತ ನೋಡ್ರೆ ಮುಂದೆ ಇರೋದು ಒಂದು ಡಿಸ್ಪ್ಲೇ. ಈ ಒಂದ್ ಜಾಗನೇ ಡಿಸ್ಪ್ಲೇ ಗಳಿಂದ ಕವರ್ ಮಾಡಿದಾರೆ. ಈಗ ಒಂದು ಐಸ್ ಬ್ರೇಕ್ ರೀತಿ ಶಬ್ದ ಕೇಳಿ ಎಲ್ಲರೂ ಎದುರ್ಕೊಳ್ಳೋವಾಗ ಇದೆಲ್ಲ ಸೌಂಡ್ ಎಫೆಕ್ಟ್ಸ್ ಗಾಯ್ಸ್, ಎದುರ್ಕೋಬೇಡಿ ಅಂತ ಐಸ್ ನ ತಟ್ಟು ತೋರಿಸಿ ಹಾಗೆ ಆ ಮುಂದೆ ಇರೋ ಡಿಸ್ಪ್ಲೇನ ಟಚ್ ಮಾಡ್ತಾನೆ. ಇವ್ನು ಟಚ್ ಮಾಡಿದ ತಕ್ಷಣ 2 ವೆಂಟ್ ಓಪನ್ ಆಗುತ್ತೆ. ಅದರಿಂದ ಕೋಲ್ಡ್ ಆದರ್ನ ಒಳಗಡೆ ಬ್ಲೋ ಮಾಡ್ತಾ ಇದಾರೆ. ಸೊ ಈ ಒಂದ್ ಜಾಗ ತುಂಬಾನೇ ಟೆಂಪರೇಚರ್ ಕಡಿಮೆ ಆಗ್ತಾ ಇದೆ. ಆಗ ಎಲ್ರು ಎದುರ್ಕೊಂಡು ಡ್ಯಾನಿನ ಅಲ್ಲಿರ್ಬೇಡ ಬಂದ್ಬಿಡು ಅಂತ ಕೂಗಾಡ್ತಾರೆ. ಆಗ ಇವನು ಬರ್ತಾನೆ. ಈಗ ಎಲ್ರಿಗೂ ತುಂಬಾನೇ ಚಳಿ ಆಗ್ತಾ ಇದೆ, ಯಾರಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ಸರಿ ಕ್ಲೂಸ್ ನಾದ್ರೂ ಹುಡ್ಕೋಣ ಅಂತೇಳಿ ಹುಡ್ಕೋಕ್ ಶುರು ಮಾಡಿದಾಗ ಜೇಸನ್ ಒಂದು ಡೋರ್ ಅನ್ನು ಕಂಡಿಡಿತಾನೆ. ಆಗ ಝೋಯಿ ನಿಜವಾದ ನಾರ್ತ್ ಸೈಡ್ ಅನ್ನೋದು ಸುಳ್ಳು ಅಂತ ಒಂದು ಕ್ಲೂನ್ ಕಂಡಿಡಿತಲ್ಲ. ಆಗ ಅಮೆಂಡಾಗೂ ಒಂದು ಜಾಕೆಟ್ ಸಿಗುತ್ತೆ. ಇನ್ನೊಂದ್ ಕಡೆ ಮೈಕೋ ಒಂದು ವಾಲ್ಫ್ ನಂತ ಇರೋ ಒಂದು ಗೊಂಬೆ ಮೇಲ್ ನೋಡ್ತಾ ಇರೋದನ್ನ ಗಮನಿಸಿ ಅದೇನ್ ನೋಡ್ತಾ ಇದೆ ಅಂತ ಮೇಲ್ ನೋಡಿದಾಗ ಮರದ ಮೇಲೆ ಒಂದು ಫಿಶಿಂಗ್ ರಾಡ್ ಇದೆ. ಸರಿ ಅಂತ ಅದನ್ನ ತಗೊಳಕ್ ಈಗ ಮರ ಹತ್ತಕ್ ಟ್ರೈ ಮಾಡ್ತಾರೆ. ಈಗ ಜೇಸನ್ ಅಮೆಂಡಾ ಹತ್ರ ಬಂದು ಅವಳ ಹತ್ರ ಇರೋ ಜಾಕೆಟ್ ನೋಡಿ ಯಾಕೋ ಒಂದ್ ರೀತಿ ಗಾಬರಿಯಾಗಿ ಅದನ್ನೇ ನೋಡ್ತಾ ಇರೋವಾಗ ಅಮೆಂಡಾ ಇವ್ರು ನಮ್ಗೆ ಒಂದೇ ಒಂದು ಜಾಕೆಟ್ ಕೊಟ್ಟು ನಮ್ಮಲ್ಲಿ ಜಗಳ ಬರ್ಸಕ್ ನೋಡ್ತಾ ಇದಾರೆ. ಆದ್ರೆ ಆಗಾಗ್ಬಾರ್ದು, ನಾವಿದ್ನ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಚಳಿನಲ್ಲಿ ತುಂಬಾನೇ ಕಷ್ಟ ಪಡ್ತಾ ಇರೋ ಝೋಯಿಗೆ ಇದನ್ನ ಕೊಟ್ಟು ಹಾಕೊಳಕ್ ಹೇಳ್ತಾಳ. ಇನ್ನೊಂದ್ ಕಡೆ ಬೆನ್ ಹಾಗೆ ನಡ್ಕೊಂಡು ಹೋಗ್ತಾ ಇರೋವಾಗ ಒಂದ್ ಜಾಗದಲ್ಲಿ ಫಿಶಿಂಗ್ ಗೋಲ್ ಇರೋದನ್ನ ಗಮನಿಸದೆ ಅದ್ರೊಳಗಡೆ ಕಾಲ್ ಬಿಟ್ಬಿಡ್ತಾನೆ. ಇದರಿಂದ ಅವ್ನ ಕಾಲೇ ಈಗ ಫ್ರೀಸ್ ಆಗಿ ತುಂಬಾನೇ ಕಷ್ಟ ಪಡ್ತಾ ಇದ್ದಾನೆ. ಸರಿ ಏನು ಅಂತ ನೋಡೋಕೋಸ್ಕರ ಎಲ್ರು ಇಲ್ಲಿಗೆ ಬಂದಾಗ ಇದೇ ಟೈಮ್ಗೆ ಮೈಕು ಕೂಡ ಮರದಲ್ಲಿ ಸಿಕ್ಕಿರೋ ಫಿಶಿಂಗ್ ರಾಡ್ ಅನ್ನು ತಗೊಬಂದು ಇದೇನಾದ್ರೂ ಯೂಸ್ ಆಗುತ್ತಾ ಅಂತ ಕೇಳ್ತಾರೆ. ಹೌದು, ಈ ಫಿಶಿಂಗ್ ಗೋಲ್ ನಲ್ಲಿ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಅದ್ರೊಳಗಡೆ ಹಾಕಿ ಕ್ಲೂಗೋಸ್ಕರ ಟ್ರೈ ಮಾಡ್ತಾ ಇರೋವಾಗ ಝೋಯಿ ಅವಳ
ಜಾಕೆಟ್ ಪಾಕೆಟ್ ನಲ್ಲಿ ಒಂದು ಕಾಂಪಸ್ ಇರೋದನ್ನ ಕಂಡಿಡ್ದು ಅದನ್ನ ಹೊರಗಡೆ ತೆಗಿತಾಳೆ. ಹಾಗಾದ್ರಲ್ಲಿ ನಾರ್ತ್ ಸೈಡ್ ಅಂತ ಒಂದು ಡೈರೆಕ್ಷನ್ ತೋರಿಸ್ತಾ ಇದೆ. ಸೊ ಇವಳು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಆಗದು ಒಂದು ಪೋಲಾರ್ ಬಿಯರ್ ರೀತಿ ಒಂದು ಗೊಂಬೆ ಇರೋ ಜಾಗಗಳನ್ನ ಕರ್ಕೊಂಡು ಹೋಗುತ್ತೆ. ಈ ಕಡೆ ಇವರು ಆ ಫಿಶಿಂಗ್ ರೋಪ್ ನ ಫುಲ್ ಆಗಿ ರಿಲೀಸ್ ಮಾಡಿದ್ಮೇಲೆ ತನಕ ಗೊತ್ತಾಗ್ತಾ ಇದೆ ಈ ಒಂದು ಜಾಗದಲ್ಲಿ ತುಂಬಾನೇ ಆಳ ಇದೆ ಅಂತ. ಜೇಸನ್ ಈಗ ತುಂಬಾನೇ ಚಳಿ ಆಗ್ತಾ ಇದೆ. ಸೊ ಜಾಕೆಟ್ ಬೇಕು ಅಂತ ಝೋಯಿನ್ ಹುಡುಕ್ತಾ ಇರೋವಾಗ ಈ ಕಡೆ ಇವಳು ಆ ಕಾಂಪಸ್ ನಿಂದ ಆ ಪೋಲಾರ್ ಬಿಯರ್ ನ ಬಾಯಿನೊಳಗಡೆ ಒಂದು ಮ್ಯಾಗ್ನೆಟ್ ಇರೋದನ್ನ ಕಂಡಿಡಿದು ಹೊರಗಡೆ ತೆಗಿತಾಳೆ. ಈಗ ಅದನ್ನ ತಗೊಬಂದು ಆ ಫಿಶಿಂಗ್ ರೋಪ್ ನಲ್ಲಿ ಅಟ್ಯಾಚ್ ಮಾಡಿ ಕೆಳಗಡೆ ಬಿಟ್ಟಾಗ ಅದ್ರಲ್ಲಿ ಏನೋ ಒಂದು ವಿಷಯ ಸಿಗಾಕೊಳ್ಳುತ್ತೆ. ಅದು ತುಂಬಾನೇ ವೆಯ್ಟ್ ಆಗಿದೆ. ಇವರು ಅದನ್ನ ಕಷ್ಟಪಟ್ಟು ಹೇಗೋ ಮೇಲ್ ತೆಗಿತಾರೆ. ಏನು ಅಂತ ನೋಡಿದ್ರೆ ಅದು ಒಂದು ಐಸ್ ಕ್ಯೂಬ್, ಅದ್ರೊಳಗಡೆ ಒಂದು ಕೀ ಇದೆ. ಇವರು ಅದನ್ನ ಹೊಡೆದಾಕೋಕ್ ಟ್ರೈ ಮಾಡ್ತಾರೆ, ಆದ್ರೆ ಆಗ್ತಾ ಇಲ್ಲ, ಯಾಕಂದ್ರೆ ಅದು ತುಂಬಾನೇ ಸ್ಟ್ರಾಂಗ್ ಆಗಿದೆ. ಆಗ್ತಾನೆ ಜೇಸನ್ ದೂರದಲ್ಲಿ ಸ್ಮೋಕ್ ಮಾಡ್ತಾ ಇರೋ ಬೆನ್ನನ್ ನೋಡಿ ಅವನ ಹತ್ರ ಇರೋ ಲೈಟರ್ ಯೂಸ್ ಮಾಡ್ಕೊಂಡು ಐಸ್ ನ ಕರಗಿಸಬಹುದು ಅಂತೇಳಿ ಅದನ್ನ ಕೊಡೋಕ್ ಕೇಳ್ತಾನೆ. ಆಗ ಅವನು ದೂರದಲ್ಲಿ ಇರೋದ್ರಿಂದ ನನ್ನಿಂದ ಬರೋಕಾಗಲ್ಲ, ತಗೋಲಿ ಅಂತೇಳಿ ಅದನ್ನ ಸೆಂಟರ್ಗೆ ಎಸ್ಬಿಡ್ತಾನೆ. ಸರಿ ನಾನಿಂದ ತಗೋಬರ್ತೀನಿ ಅಂತೇಳಿ ಡ್ಯಾನಿ ಎಲ್ಗೆ ಹೋಗಿ ಅದನ್ನ ತಗೊಂಡು ತಿರುಗ್ತಾನೆ. ತಿರುಗಿದ ತಕ್ಷಣನೇ ಅವ್ನು ನಿಂತಿರೋ ಜಾಗದಲ್ಲಿ ಮಾತ್ರ ಐಸ್ ಬ್ರೇಕ್ ಆಗಿ ಅವನಿಗೆ ಕೆಳಗಡೆ ಹೊರಟೋಗ್ತಾನೆ. ಸೊ ಯಾರಿಗೂ ಏನು ಅರ್ಥ ಆಗ್ಲಿಲ್ಲ. ಡ್ಯಾನಿ ಡ್ಯಾನಿ ಅಂತ ಅವನ ಹುಡುಕ್ತಾ ಅವನ್ನ ಕಾಪಾಡೋಕ್ ಟ್ರೈ ಮಾಡ್ತಾರೆ, ಆದ್ರೆ ಯಾರಿಂದ ಅವನ್ನ ಕಾಪಾಡೋಕಾಗ್ಲಿಲ್ಲ. ಅವನು ನೀರು ಹೊಡ್ಕೊಂಡು ಹೋಗ್ತಾ ಇದೆ. ಹಾಗೆ ಅವನು ಕೂಡ ತೀರ್ಕೋತಾನೆ. ಈಗ ತಾನೆ ಇವರಿಗೆ ಗೇಮ್ ಎಂತದ್ದು ಎಷ್ಟು ಮೋಸವಾದದ್ದು ಅಂತ ಅರ್ಥ ಆಗಿ ಆ ಗಾಬ್ರಿನಲ್ಲಿ ಬೆನ್ನ ಇದಕ್ಕೆಲ್ಲ ಕಾರಣ ನೀನೇ ಆ ಗೇಮ್ ಮಾಸ್ಟರ್, ಇದನ್ನೆಲ್ಲ ಏನಕ್ಕೆ ಮಾಡ್ತಾ ಇದೀಯ ಅಂತ ಬೈತಾ ಇದಾರೆ. ಅವನಿಗೂ ಏನು ಅರ್ಥ ಆಗದೆ ನಾನು ಬರೀ ಒಂದು ಗ್ರಾಸರಿ ಸ್ಟೋರ್ ನಲ್ಲಿ ಕೆಲಸ ಮಾಡೋ ಒಬ್ಬ ಹುಡುಗ ಅಷ್ಟೇ, ದಯವಿಟ್ಟು ನಾನು ನಂಬಿ. ಹಾಗಾದ್ರೆ ಜೇಸನ್ ಒಬ್ಬ ಸೈಕೋ ರೀತಿ ಕಾಣಿಸ್ತಾನೆ. ಅಲ್ಲ ಅಮೆಂಡಾ ನೋಡಿ ಅವ್ರ ಬೆನ್ ಪೂರ್ತಿ ಸ್ಕಾರ್ಸ್ ಇವೆ ಅಂತ ಏನೇನೋ ಮಾತಾಡ್ತಾರ. ಅವಾಗ ಜೇಸನ್ ಸಾಕು ನಿಲ್ಸು, ನಾವ್ ಇಲ್ಲೇ ಸಾಯ್ಬಾರ್ದು ಅಂದ್ರೆ ಐಸನ್ ಕರಗಿಸಿ ಅದರಿಂದ ಕೀನ ಹೊರಗಡೆ ತೆಗಿಬೇಕು. ನಮ್ಮ ಹತ್ರ ಈಗ ಲೈಟ್ರು ಇಲ್ಲ, ಸೊ ನಮ್ ಬಾಡಿ ಟೆಂಪರೇಚರ್ ಯೂಸ್ ಮಾಡ್ಕೊಂಡೆ ಐಸ್ ನೀಗ ಕರಗಿಸ್ಬೇಕು. ಎಲ್ರು ಇದ್ರ ಮೇಲೆ ಕೈಗಲ್ಲಿಡಿ ಅಂತೇಳಿ ಐಸ್ ನೀಗ ಕರಗಿಸೋಕ್ ಶುರು ಮಾಡ್ತಾರೆ. ಈಗ ತುಂಬಾ ಹೊತ್ತು ಇವರೆಲ್ಲ ಐಸಿನ ಮೇಲೆ ಕೈಗಳು ಇಟ್ಕೊಂಡು ಅದನ್ನ ಅರ್ಧಕ್ಕೂ ಮೇಲೆ ಕರಗಿಸಿದಾರೆ. ಇದೇ ಟೈಮ್ಗೆ ಈ ರೂಮಿನ ಟೆಂಪರೇಚರ್ 0 ಡಿಗ್ರಿಗಿಂತಲೂ ಕೆಳಗಡೆ ಹೋಗ್ತಾ ಇದೆ. ಆಗ ಸ್ವಲ್ಪ ಹೊತ್ತುಗಳ ನಂತರ ಮೈಕ್ ಒಬ್ರೆ ಐಸ್ ನೀಡ್ಕೊಂಡು ಮುಕ್ಕಾಲ್ ಭಾಗ ಕರಗಿಸಿದಾರೆ. ಆ ಕರಗಿಸ್ತಾ ಇರೋವಾಗ್ಲೇ ಅವರು ಕೆಳಗಡೆ ಬಿದ್ದೋಗ್ತಾರೆ. ಆಗ ಅವ್ರಿಗೆ ಏನಾಯ್ತು ಅಂತ ಎಲ್ರು ನೋಡ್ತಾ ಇರೋವಾಗ ಆ ಕೀ ಹೊರಗಡೆ ಬಂದಿರೋದನ್ನ ಜೇಸನ್ ಗಮನಿಸಿ ಅದನ್ನ ತಗೊಂಡೋಗಿ ಈಗ ಆ ಡೋರ್ ನಲ್ಲಿ ಹಾಕಿ ಅದನ್ನ ಓಪನ್ ಮಾಡೋಕ್ ಟ್ರೈ ಮಾಡ್ತಾನೆ. ಆದ್ರೆ ಆ ಡೋರ್ ಓಪನ್ ಆಗ್ತಾ ಇಲ್ಲ. ಅದಕ್ಕೆ ಬದಲಾಗಿ ಆ ಡೋರ್ ಆಪೋಸಿಟ್ ನಲ್ಲಿರೋ ಮತ್ತೊಂದು ಡೋರ್ ಈಗ ಓಪನ್ ಆಗ್ತಾ ಇದೆ. ಇದನ್ನ ನೋಡಿ ಇವರೆಲ್ಲ ಡೋರ್ ಓಪನ್ ಆಯ್ತು ಅಂತ ತಪ್ಸ್ಕೊಂಡು ಓಡೋಕ್ ಶುರು ಮಾಡ್ತಾರೆ. ಆಗ ಓಡ್ತಾ ಇರೋವಾಗ್ಲೇ ಇಲ್ಲಿರೋ ಐಸ್ ಎಲ್ಲ ಬ್ರೇಕ್ ಆಗಿ ಒಳಗಡೆ ಹೋಗ್ತಾ ಇದೆ. ಆಗ ಬೆನ್ನು ಜಸ್ಟ್ ಮಿಸ್ ಅಲ್ಲಿ ತಪ್ಸ್ಕೊಂಡು ಒಳಗಡೆ ಬರ್ತಾನೆ. ಈಗ ಇವರು 4ನೇ ಎಸ್ಕೇಪ್ ರೂಮ್ ಕಾಲಿಟ್ಟಿದ್ದಾರೆ. ಈ ರೂಮ್ ಹೇಗಿದೆ ಅಂದ್ರೆ ಫುಲ್ ಆಗಿ ಅಪ್ಸೈಡ್ ಡೌನ್. ಹಾಗಂದ್ರೆ ಕೆಳಗಡೆ ಇರೋ ವಿಷಯಗಳೆಲ್ಲ ಮೇಲಿರೋ ವಿಷಯಗಳೆಲ್ಲ ಕೆಳಗಡೆ ಅಂತ ಎಲ್ಲ ಉಲ್ಟಾ ಇದೆ. ಸೊ ಇವ್ರಿಗೂ ಏನು ಅರ್ಥ ಆಗದೆ ಹಾಗೆ ನೋಡ್ತಾ ಇರೋವಾಗ ಈ ರೂಮ್ ಈಗ ವೈಬ್ರೇಟ್ ಆಗಕ್ಕೆ ಶುರು ಆಗುತ್ತೆ. ಎಲ್ಲರೂ ಒಂದು ಲಿಫ್ಟ್ ನಲ್ಲಿ ಮೇಲೆ ಹೋಗೋ ರೀತಿ ಫೀಲ್ ಮಾಡ್ತಾರೆ. ಈಗ ವೈಬ್ರೇಷನ್ ನಿಂತ ತಕ್ಷಣ ಅಲ್ಲಿರೋ ಒಂದು ಲ್ಯಾಂಡ್ ಲೈನ್ ಫೋನ್ ಕಾಲ್ ಬರುತ್ತೆ. ಅದನ್ನ ಮೈಕ್ ರಿಸೀವ್ ಮಾಡ್ತಾರೆ. ಆಗ ಅದರಲ್ಲಿ ಒಂದು ಮೋಸವಾದ ನಾಯ್ಸ್ ಜೊತೆ ಇರಿಟೇಟ್ ಮಾಡೋ ರೀತಿ ಒಂದು ಸಾಂಗ್ ಪ್ಲೇ ಆಗ್ತಾ ಇದೆ. ಯಾರಿಂದಲೂ ಇದನ್ನ ತಡ್ಕೊಳ್ಳೋಕಾಗ್ತಾ ಇಲ್ಲ, ತುಂಬಾನೇ ಕಷ್ಟ ಪಡ್ತಾ ಇದಾರೆ. ಆಗ ಜೇಸನ್ ಒಂದು ಡೋರ್ ಇದೆ, ಆದ್ರೆ ಆ ಡೋರ್ ನಲ್ಲಿ ಡೋರ್ ನಾಬ್ ಇಲ್ಲ ಅನ್ನೋದನ್ನ ಗಮನಿಸಿ ಅದನ್ನೇ ನಾವೀಗ ಹುಡುಕ್ಬೇಕು, ಎಲ್ರು ಏನಾದ್ರು ಕ್ಲೂ ಸಿಗುತ್ತಾ ಅಂತ ನೋಡಿ ಅಂತ ಹೇಳಿದಾಗ ಎಲ್ರು ಈಗ ಹುಡುಕೋಕ್ ಶುರು ಮಾಡ್ತಾರೆ. ಹಾಗೆ ಹುಡುಕ್ತಾ ಇರೋವಾಗ ಮೇಲೊಂದು 8 ಬಾಲ್ ಪೋಲ್ ಟೇಬಲ್ ಇದೆ. ಅದ್ರಲ್ಲಿ 8ನೇ ಬಾಲ್ ಇಲ್ದೇ ಇರೋದನ್ನ ನೋಡಿ ಅದ್ ಮುಂದೆ ಏನಾದ್ರು ಇರ್ಬೋದು ಅಂತ ಹಾಗೆ ನಡ್ಕೊಂಡು ಹೋಗ್ತಾ ಇರೋವಾಗ ಸಡನ್ ಆಗಿ ಒಂದು ಸೌಂಡ್ ಏನಂತ ನೋಡಿದ್ರೆ ಆ ಫ್ಲೋರ್ ನಲ್ಲಿ ಒಂದು ಪಾರ್ಟಿಗ ಕಿತ್ಕೊಂಡು ಕೆಳಗಡೆ ಬೀಳ್ತಾ ಇದೆ. ಬೆನ್ನೆ ಅವ್ರನಿಗ ಅದರಿಂದ ಕಾಪಾಡ್ತಾನೆ. ಸೊ ಫ್ಲೋರ್ ಮೇಲೆ ನಿಂತ್ಕೊಳ್ಳೋದು ತುಂಬಾನೇ ಡೇಂಜರ್ ಅಂತ ಎಲ್ರು ಅರ್ಥ ಮಾಡ್ಕೊಂಡು ಸೈಡ್ ನಲ್ಲಿರೋ ಬಿಲ್ಡಿಂಗ್ಸ್ ಮೇಲೆ ಕಷ್ಟಪಟ್ಟು ನಿಂತ್ಕೋತಾರೆ. ಈಗ ಇರಿಟೇಟ್ ಮಾಡೋ ಸಾಂಗ್ ಮತ್ತೆ ಕೇಳಿಸ್ತಾ ಇದೆ. ಸರಿ ನಾನೇ ಏನಾದ್ರು ಮಾಡ್ತೀನಿ ಅಂತೇಳಿ ಅಮೆಂಡಾ ಆ ಫ್ಲೋರ್ ಮೇಲೆ ಮೆಲ್ಲಗ್ ನಡ್ಕೊ ಬಂದು ಒಂದು ರ್ಯಾಕ್ ನಿಡ್ಕೊಂಡು ಮೇಲೆ ಹೋಗ್ತಾಳೆ. ಈಗ ಇವಳು ಹಾಗೆ ಹುಡುಕಿ ಒಂದು ಲಾಕರ್ ಇರೋದನ್ನ ಕಂಡಿಡಿತಾಳೆ. ಆದ್ರೆ ಆ ಲಾಕರ್ ಅನ್ನು ತೆರೆಯೋಕೆ ಒಂದು 4 ಡಿಜಿಟ್ ಕೋಡ್ ಬೇಕು. ಇವರು ಏನೇನೋ ಟ್ರೈ ಮಾಡ್ತಾರೆ, ಆದ್ರೆ ಅದು ಓಪನ್ ಆಗ್ತಾ ಇಲ್ಲ. ಅಂತಾನೆ ಝೋಯಿ ಒಂದು ಶೆಲ್ಫ್ ಇರೋದು ನೋಡ್ತಾಳೆ. ಆ ಶೆಲ್ಫ್ ಹೇಗಿದೆ ಅಂದ್ರೆ ಅಲ್ಲಿ ಕೆಲವು ಗ್ರಾಮೋಫೋನ್ ಡಿಸ್ಕ್ ನ ಸ್ಲೈಡಿಂಗ್ ಪಜಲ್ ರೀತಿ ಜೋಡಿಸಿಟ್ಟಿದ್ದಾರೆ. ಸೊ ಇದನ್ನ ಸಾಲ್ವ್ ಮಾಡ್ಬೇಕು ಅಂತ ಇವಳು ಅರ್ಥ ಮಾಡ್ಕೊಂಡು ಹಾಗೆ ಆ ಬಿಲ್ಡಿಂಗ್ ಮೇಲೆ ಮೆಲ್ಲಗೆ ನಡ್ಕೊ ಬಂದು ಅದನ್ನು ಈಗ ಸಾಲ್ವ್ ಮಾಡೋಕ್ ಶುರು ಮಾಡ್ತಾಳೆ. ಹಾಗೆ ಇವಳು ಸಾಲ್ವ್ ಮಾಡ್ತಾ ಇರುವಾಗ ಸಡನ್ ಆಗಿ ಒಂದು ಸೌಂಡ್ ಏನಂತ ನೋಡ್ರೆ ಆ ಫ್ಲೋರ್ ನಲ್ಲಿ ಮತ್ತೊಂದು ಪಾರ್ಟಿಗ ಕೆಳಗಡೆ ಬಿದ್ದು ಜೇಸನ್ ಅದ್ರಲ್ಲಿ ನೇತಾಡಿ ಕೊನೆಗೆ ತಪ್ಸ್ಕೊಂಡ್ ಮೇಲ್ ಬರ್ತಾನೆ. ಕೊನೆಗೆ ಝೋಯಿ ಆ ಪಜಲ್ ನ ಸಾಲ್ವ್ ಮಾಡಿ ಮುಗಿಸ್ತಾಳೆ. ಆಗ ಅದ್ರಲ್ಲಿ ಅರೇಂಜ್ ಆಗಿರೋ ಕಲರ್ಸ್ ರೀತಿ ಯಾವ್ಯಾವ ಬಾಲ್ಸ್ ಇದೆಯೋ ಅದ್ರಲ್ಲಿರೋ ನಂಬರ್ಸ್ ಗಳನ್ನೆಲ್ಲ ತಗೊಂಡು ಒಂದು ಕೋಡ್ ಗೆಸ್ ಮಾಡ್ತಾರೆ. ಏನು ಅಂದ್ರೆ 9, 8, 10 ಅಂತ. ಇದನ್ನ ಆ ಲಾಕರ್ ನಲ್ಲೂ ಎಂಟರ್ ಮಾಡ್ತಾರೆ. ಆದ್ರೆ ಇವಾಗ್ಲೂ ಅದು ಓಪನ್ ಆಗ್ತಾ ಇಲ್ಲ. ಸೊ ಏನ್ ಮಾಡೋದು ಅಂತ ಗೊತ್ತಾಗದೆ ಇರೋವಾಗ ಇದೇ ಟೈಮ್ ಆ ಫ್ಲೋರ್ ನಲ್ಲಿ ಮತ್ತೊಂದು ಪಾರ್ಟಿಗ ಕಿತ್ಕೊಂಡು ಕೆಳಗಡೆ ಬೀಳ್ತಾ ಇದೆ. ಇದರಿಂದ ಬೇರೆ ದಾರಿ ಇಲ್ಲದೆ ಬೆನ್ನು ಮತ್ತೆ ಮೈಕು ಝೋಯಿ ಇರೋ ಆ ಶೆಲ್ಫ್ ಮೇಲೆ ಹತ್ಕೊಂಡಾಗ ಅದು ಈಗ ವೆಯ್ಟ್ ತೆಡಿಯೋಕಾಗದೆ ಬೆಂಡ್ ಆಗ್ತಾ ಇದೆ. ಈಗ ಝೋಯಿ ಮೈಕ್ ನ ಚಿಂತೆ ಮಾಡಬೇಡಿ ನಾನ್ ಮೂವ್ ಆಗ್ತೀನಿ ಅಂತೇಳಿ ಮೇಲೆ ಹೋಗಿ ಟ್ರೈ ಮಾಡ್ತಾ ಇರೋವಾಗ ಅವಳಿಂದ ಆಗದೆ ಆ ಲಾಸ್ಟ್ ಆಗಿ ನಿಂತಿರೋ ಫ್ಲೋರ್ ನಲ್ಲಿ ಬಿದ್ದೋಗ್ತಾಳೆ. ಆಗ ಜೇಸನ್ ಅವಳನ್ನ ಎದ್ದೇಳು ಅಂತ ಕೂಗಾಡ್ತಾನೆ. ಆದ್ರೆ ಅವಳಿಂದ ಆಗ್ತಾ ಇಲ್ಲ. ಆಗ್ತಾನೆ ಅವಳಿಗೆ ಫ್ಲಾಶ್ ಬ್ಯಾಕ್ ನಲ್ಲಿ ನಡೆದಿರೋ ಕೆಲವು ವಿಷುವಲ್ಸ್ ಎಲ್ಲ ಕಣ್ಮುಂದೆ ಬಂದ್ ಹೋಗುತ್ತೆ. ಈಗ ನೆಕ್ಸ್ಟ್ ಶಾಟ್ ಜೇಸನ್ ಅವ್ನು ನೆಪ್ಸಿ ಇಲ್ಲಿ ಇರಬಾರ್ದು ನಡಿ ಅಂತೇಳಿ ಮೇಲ್ ಕರ್ಕೊಂಡು ಹೋದಾಗ ಆಗ್ತಾನೆ ಅವ್ರಿಗೆ ಒಂದು ವಿಷಯ ಕ್ಲಿಕ್ ಆಗುತ್ತೆ. ಏನಂದ್ರೆ ಈ ರೂಮ್ ಉಲ್ಟಾ ಇದೆ. ಸೊ ಆ ಕೋಡ್ ಉಲ್ಟಾನೇ ಇರುತ್ತೆ ಅಂತ 0186 ಅಂತ ಒಂದು ಕೋಡ್ ನಲ್ಲಿ ಅದನ್ನ ಟ್ರೈ ಮಾಡೋಕ್ ಹೇಳ್ತಾಳ. ಈಗ ಅಮೆಂಡಾನು ಒಂದು ಟ್ರೈ ಮಾಡಿದಾಗ ಈ ಸಲ ಲಾಕರ್ ಓಪನ್ ಆಗುತ್ತೆ. ಅದರಲ್ಲಿ ಆ 8ನೇ ನಂಬರ್ ಬಾಲು ಇದೆ. ಅದೇ ಆ ಡೋರ್ ನಾಬು ಕೂಡ. ಈಗ ಆ ಫ್ಲೋರ್ ಎಲ್ಲಾ ಬಾರ್ಡು ಕಿತ್ಕೊಂಡು ಕೆಳಗಡೆ ಬಿದ್ದು ಒಂದೇ ಒಂದ್ ಮಾತ್ರ ಉಳ್ಕೊಂಡಿದೆ. ಅಮೆಂಡಾ ಹೇಗಾದ್ರೂ ಮಾಡಿ
ಅಲ್ಲಿ ಆ ಬಾಲ್ ತಗೊಂಡು ತಪ್ಸ್ಕೊಂಡು ಇವ್ರಿರೋ ಡೋರ್ ಹತ್ರ ಬರ್ಬೇಕು. ಸೊ ಇವಳೀಗ ಆ 8 ಬಾಲ್ ಟೇಬಲ್ ಮೇಲೆ ಜಂಪ್ ಮಾಡಿ ಹಾಗೆ ನೇತಾಡ್ತಾ ಕಷ್ಟಪಟ್ಟು ಬರ್ತಾ ಇರೋವಾಗ ಇವಳು ಪಾಕೆಟ್ ನಲ್ಲಿದ್ದ ಆ ಬಾಲಿಗ ಕೆಳಗಡೆ ಬಿದ್ದೋಗುತ್ತಾ. ಅದ್ ಹಿಡಿಯೋಕಂತ ಇವಳು ಲಾಸ್ಟ್ ಆಗಿ ಉಳ್ಕೊಂಡಿರೋ ಫ್ಲೋರ್ ಜಂಪ್ ಮಾಡಿ ಅದನ್ನ ಹಿಡಿದು ಜೇಸನ್ ಗೆಸಿತಲ್ಲ. ಆ ಗೆಸಿದ ತಕ್ಷಣ ಫ್ಲೋರ್ ಈಗ ಕಿತ್ಕೊಂಡು ಕೆಳಗಡೆ ಬೀಳುತ್ತೆ. ಇವಳಿಗೂ ಬೇರೆ ದಾರಿ ಇಲ್ಲದೆ ಒಂದು ಫೋನ್ ಕೇಬಲ್ ಹಿಡ್ಕೊಂಡು ನೇತಾಡಕ್ ಶುರು ಮಾಡ್ತಾಳೆ. ಆಗ ಇವರೆಲ್ಲ ಒಂದು ಸ್ಟಿಕ್ ನ ಅವ್ರ ಹತ್ರ ತಗೊಂಡೋಗಿ ಇದ್ ನಿಡ್ಕೊಂಡು ಮೇಲ್ಬಾ ಅಂತ ಕೂಗಾಡ್ತಾ ಇದಾರೆ. ಆದ್ರೆ ಅವಳಿಂದ ಆಗ್ತಾ ಇಲ್ಲ, ತುಂಬಾನೇ ಕಷ್ಟಪಡ್ತಾ ಇದ್ದಾಳೆ. ಕೊನೆಗೆ ಅಮೆಂಡಾ ತನ್ನ ನಂಬಿಕೆನ್ ಕಲ್ಕೊಂಡು ಪರವಾಗಿಲ್ಲ ಅಂತ ತಾನಾಗೆ ತನ್ನ ಸಾವು ನುಟ್ಕೊಂಡು ಕೈ ಬಿಟ್ಬಿಡ್ತಾಳೆ. ಈಗ ಅಮೆಂಡಾ ಕೆಳಗಡೆ ಬಿದ್ದ ಶಬ್ದ ಮಾತ್ರ ಕೇಳಿಸ್ತಾ ಇದೆ. ಝೋಯಿನಿಂದ ಇದನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಕೂಗಾಡ್ತಾ ಇದ್ದಾಳೆ. ಆಗ ಬೆನ್ ಅವಳನ್ನ ಸಮಾಧಾನ ಮಾಡಿ ನೆಕ್ಸ್ಟ್ ರೂಮ್ ಕರ್ಕೊಂಡು ಹೋಗ್ತಾನೆ. ಈಗ ಇವ್ರು ಬಂದಿರೋದೇ 5ನೇ ಎಸ್ಕೇಪ್ ರೂಮ್. ಇದೇ ಕಾಣಿಸ್ತಾ ಇದೆ ಅಂದ್ರೆ ಒಂದು ಹಾಸ್ಪಿಟಲ್ ರೀತಿ. ಈಗ ಒಳಗಡೆ ಬಂದ ತಕ್ಷಣ ಜೇಸನ್ ಮತ್ತೆ ಮೈಕು ಕ್ಲೂಸ್ ನ ಹುಡುಕೋಕ್ ಶುರು ಮಾಡ್ತಾರೆ. ಆಗ ಅಲ್ತಾ ಕೂತಿರೋ ಝೋಯಿನ್ ನೋಡಿ ಜೇಸನ್ ಕ್ಲೂಸ್ ನ ಹುಡುಕು ಅಂತ ಕೂಗಾಡ್ದಾಗ ಆಗ ಬೆನ್ನು ಅವ್ಳಿಗೊಂದ್ ಸ್ವಲ್ಪ ಟೈಮ್ ಕೊಡು, ಅಮೆಂಡಾ ಈಗ ತಾನೇ ತೀರ್ಕೊಂಡಿದಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು ಇವಾಗ ಅದಕ್ಕೆಲ್ಲ ಟೈಮ್ ಇಲ್ಲ, ಬೇಗ ಕ್ಲೂಸ್ ಹುಡುಕಿ, ಒಬ್ಬೊಬ್ರಾಗ ಎಲ್ಲರೂ ಸಾಯ್ತಾ ಇದಾರೆ, ಆಮೇಲೆ ಅಮೆಂಡಾ ಮಾಡಿರೋ ತ್ಯಾಗಕ್ಕೆ ಅರ್ಥನೇ ಇರಲ್ಲ ಅಂತೇಳಿ ಆ ಕ್ಲೂಸ್ ಈಗ ಹುಡ್ಕೋಕ್ ಶುರು ಮಾಡ್ತಾರೆ. ಇದೇ ಟೈಮ್ ಇಲ್ಲಿರೋ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಆಗ ಇದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಯಾಕಂದ್ರೆ ಇವ್ರಿಗೆಲ್ಲ ಆಕ್ಸಿಡೆಂಟ್ ಆದಾಗ ಇವ್ರ ಒಂದು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆದ್ರಲ್ಲ. ಆಗ ಹಾಸ್ಪಿಟಲ್ ನಲ್ಲಿ ರೂಮ್ ಹೇಗಿತ್ತು ಅದೇ ರೀತಿ ಒಂದು ರೂಮ್ ನ ಡಿಸೈನ್ ಮಾಡಿ ಇವ್ರ ಹೆಸರುಗಳನ್ನ ಮೆನ್ಷನ್ ಮಾಡಿ ಇವ್ರ ರಿಪೋರ್ಟ್ಸ್ ಮತ್ತೆ ಥಿಂಗ್ಸ್ ನೆಲ್ಲ ಹಾಗೆ ಇಟ್ಟಿದ್ದಾರೆ. ಸೊ ಈ ಎಸ್ಕೇಪ್ ರೂಮ್ ನಡೆಸ್ತಾ ಇರೋರು ಕೆಲವು ವರ್ಷಗಳಿಂದಾನೇ ಇವ್ರನ್ನ ಗಮನಿಸ್ತಾ ಇದಾರೆ ಅನ್ನೋ ವಿಷಯ ಇವ್ರಿಗೆಲ್ಲ ಅರ್ಥ ಆಗುತ್ತೆ. ಹಾಗೆ ಝೋಯಿ ಅಮೆಂಡಾ ರಿಪೋರ್ಟ್ ನೋಡಿದಾಗ ಅದರಲ್ಲಿ ಯಾವ್ದೋ ಒಂದು ಬಾಂಬ್ ಬ್ಲಾಸ್ಟ್ ನಡೆದು ಅದ್ರಲ್ಲಿ ಜೀವಂತವಾಗಿ ಉಳ್ಕೊಂಡಿರೋದು ಅಮೆಂಡಾ ಮಾತ್ರ ಅಂತ ಮೆನ್ಷನ್ ಮಾಡಿದ. ಈಗ ಇವಳು ತನ್ನ ಕಥೆನ ಹೇಳಕ್ ಶುರು ಮಾಡ್ತಾಳೆ. ಇವಳು ಒಂದ್ಸಲ ಒಂದ್ ಪ್ಲೇನ್ ನಲ್ಲಿ ತನ್ನ ಪೇರೆಂಟ್ಸ್ ಜೊತೆ ಟೂರ್ ಹೋಗ್ತಾ ಇರೋವಾಗ ಆಗ ಆ ಪ್ಲೇನ್ ಕ್ರಾಶ್ ಆಗಿ ಒಂದ್ ಕಾಡ್ನಲ್ಲಿ ಬಿದ್ದು ಅದ್ರಲ್ಲಿ ಜೀವಂತವಾಗಿ ಉಳ್ಕೊಂಡಿರೋದು ಇವಳೊಬ್ಳೆ ಅಂತ. ಈಗ ಜೇಸನ್ ಹೇಳ್ತಾನೆ ಅವ್ನ ಫ್ರೆಂಡ್ ಜೊತೆ ಒಂದ್ಸಲ ಬೋಟ್ ನಲ್ಲಿ ಔಟಿಂಗ್ ಹೋಗಿರ್ಬೇಕಾದ್ರೆ ಆ ಬೋಟ್ ಒಂದು ದೊಡ್ಡ ಅಲೆನಲ್ಲಿ ಸಿಗಾಕೊಂಡು ಫ್ಲಿಪ್ ಆಗಿ ದಬಾಕೊಂಡು ಇವ್ರ ಸಮುದ್ರದ ನಡುವೆ ಚಳಿನಲ್ಲಿ ತುಂಬಾನೇ ಕಷ್ಟ ಪಡ್ತಾ ಇರೋವಾಗ ಇವ್ರ ಹತ್ರ ಇದ್ದದ್ದು ಒಂದೇ ಒಂದು ಜಾಕೆಟ್ ಮಾತ್ರ. ಆಗ ಆ ಜಾಕೆಟ್ ಗೋಸ್ಕರ ಇವ್ನ ಫ್ರೆಂಡ್ ಇವ್ನ ಜೊತೆ ಜಗಳ ಆಡಿ ಆ ಜಾಕೆಟ್ ತಗೊಂಡು ಹುಚ್ಚಿನಂತೆ ಬಿಹೇವ್ ಮಾಡಿ 2ನೇ ದಿನಾನೇ ಇವನೊಬ್ಬನೇ ಅಲ್ಬಿಟ್ಟು ಈಸ್ತಾನೆ ತಪ್ಸ್ಕೊಂಡೋದ. ನೆಕ್ಸ್ಟ್ ಡೇ ತಾನೆ ಕೋಸ್ಟಲ್ ಗಾರ್ಡ್ಸ್ ಬಂದು ನನ್ ಕಾಪಾಡಿದ್ರು ಅಂತ ಜೇಸನ್ ತನಗ್ ನಡೆದಿರೋ ಕತೆನ ಹೇಳಿ ಮುಗಿಸ್ತಾನೆ. ಈಗ ಬೆನ್ನನ್ ಕತೆ ಏನು ಅಂದ್ರೆ ಅವ್ನ ಕಾರ್ನಲ್ಲಿ ತನ್ನ ಫ್ರೆಂಡ್ ಜೊತೆ ಔಟಿಂಗ್ ಹೋಗ್ತಾ ಇರೋವಾಗ ಒಂದು ಆಕ್ಸಿಡೆಂಟ್ ನಡೆದು ಅದ್ರಲ್ಲಿ ಎಲ್ಲರೂ ತೀರ್ಕೊಂಡಿರ್ತಾರೆ. ಆ ಜೀವಂತ ಉಳ್ಕೊಂಡಿರೋದು ಇವನ್ ಮಾತ್ರ. ಮತ್ತೆ ಮೈಕ್ ಒಂದ್ ಮೈನಲ್ಲಿ ಕೆಲಸ ಮಾಡ್ತಾ ಇರೋವಾಗ ಆಗ ಆ ಮೈನ್ ಕುಸ್ತು ಬಿದ್ದು ಅದ್ರಲ್ಲಿ ಜೀವಂತವಾಗಿ ಉಳ್ಕೊಂಡಿರೋದು ಮೈಕ್ ಮಾತ್ರ, ಬಾಕಿ ಎಲ್ಲರೂ ತೀರ್ಕೊಂಡಿರ್ತಾರೆ. ಈಗ ಡ್ಯಾನಿ ಕತೆ ಏನು ಅಂದ್ರೆ ಒಂದ್ ಪಾಯ್ಸನ್ ಅಟ್ಯಾಕ್ ನಲ್ಲಿ ನಮ್ ಕುಟುಂಬನೇ ಸಿಗಾಕೊಂಡು ಎಲ್ಲರೂ ತೀರ್ಕೊಂಡಿರ್ತಾರೆ. ಆ ಜೀವಂತವಾಗಿ ಉಳ್ಕೊಂಡಿರೋದು ಇವನೊಬ್ನೇ. ಸೊ ಈ ವಿಷಯಗಳನ್ನೆಲ್ಲ ಇಟ್ಕೊಂಡು ಒಂದೊಂದು ಆಕ್ಸಿಡೆಂಟ್ ನಡೆಯುವಾಗ್ಲೂ ಲಕ್ಕಿಲಿ ಜೀವಂತವಾಗಿ ಉಳ್ಕೊಂಡ ಇವರಲ್ಲಿ ಇನ್ನೂ ಲಕ್ಕಿಯೆಸ್ಟ್ ಪರ್ಸನ್ ಯಾರು ಅಂತ ತಿಳ್ಕೊಬೇಕು ಅಂತಾನೆ ಅವ್ರು ಈಗೆಲ್ಲ ಮಾಡ್ತಾ ಇದಾರೆ ಅಂತ ಝೋಯಿ ಹೇಳ್ತಲ್ಲ. ಇದೇ ಟೈಮ್ ಅಲ್ಲಿರೋ ಟಿವಿನಲ್ಲಿ ಒಂದ್ ಆಡ್ ರೀತಿ ಒಂದ್ ವಿಷಯ ಪ್ಲೇ ಆಗ್ತಾ ಇದೆ. ಅದ್ರಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ನಿಮ್ ಲಿಮಿಟ್ ಎಷ್ಟು ಅಂತ ಚೆಕ್ ಮಾಡಿ, ಆಗ ನಿಮ್ ತಪ್ಸ್ಕೊಳಕ್ ಬೇಕಾಗಿರೋ ಒಂದ್ ದಾರಿ ನಿಮ್ಗೆ ಸಿಗುತ್ತೆ ಅಂತ. ಒಂದ್ 5 ನಿಮಿಷಕ್ಕಾದ ಟೈಮರ್ ಈಗ ಶುರು ಆಗುತ್ತೆ. ಸೊ ಇದನ್ನ ನೋಡಿ ಇವರು ಈಗ ಹುಡುಕೋಕ್ ಶುರು ಮಾಡ್ತಾರೆ. ಆಗ ಬೆನ್, ಮೈಕ್ ಮತ್ತೆ ಜೇಸನ್ ಮೂವರ್ಗೂ 3 ಎಕ್ಸ್ಟ್ರಾ ಶೀಟ್ ಕಲ್ ಸಿಗುತ್ತೆ. ಸರಿ ಅಂತ ನಾನು ಲೈಟ್ ನಲ್ಲಿ ತಗೊಂಡ್ಬಂದಿಟ್ಟಾಗ ಬೆನ್ ಇದೊಂದು ಸೈನ್ ಲ್ಯಾಂಗ್ವೇಜ್ ಇದಕ್ಕೆ ಅರ್ಥ EKG ಏನೋ ಅಂತ ಕಂಡಿಡಿದು ಹೇಳ್ತಾನೆ. ಸೊ EKG ಮಿಷನ್ ಇಲ್ಲ ಏನಾದ್ರೂ ಇದೆಯಾ ಅಂತ ಹುಡುಕ್ತಾ ಇರೋವಾಗ ಇದೇ ಟೈಮ್ ಝೋಯಿ ಅಲ್ಲಿರೋ ಕ್ಯಾಮ್ರಾಸ್ ನೆಲ್ಲ ಹೊಡೆದಾಗ್ತಾ ಇದ್ದಲ್ಲ. ಈ ಏನೇ ಆಯ್ತು ನಿಂಗೆ, ಯಾಕೆ ಈಗ ಮಾಡ್ತಾ ಇದೀಯಾ ಅಂತ ಬೆನ್ ಕೇಳಿದಾಗ ಇಲ್ಲ ಅವ್ರು ನಮ್ ನೋಡ್ತಾ ಇದಾರೆ, ನಾವು ಮಾಡೋದೇನೋ ಅವ್ರಿಗೆ ಕಾಣಿಸ್ಬಾರ್ದು, ಅದರಿಂದಲೇ ಹೊಡೆದಾಗ್ತಾ ಇದೇನೆ ಅಂತೇಳಿ ಕಂಟಿನ್ಯೂ ಮಾಡ್ತಾಳೆ. ಇನ್ನೊಂದ್ ಕಡೆ ಜೇಸನ್ EKG ಮಿಷನ್ ಕಂಡಿಡಿದು ಅದನ್ನ ತಗೋ ಬರ್ತಾ ಇರೋವಾಗ ಅಲ್ಲೊಂದು ಸಿಲಿಂಡರ್ ಇದೆ, ಅದ್ರಲ್ಲಿ ಪಾಯ್ಸನ್ ಗ್ಯಾಸ್ ಇದೆ. ಸೊ ಟೈಮ್ ಮುಗಿದ ತಕ್ಷಣ ಇದರಿಂದ ಟಾಕ್ಸಿಕ್ ಗ್ಯಾಸ್ ಹೊರಗಡೆ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬೆನ್ ಗೆಲ್ತಾನೆ, ಬೇಗ ನಿನ್ ಶರ್ಟ್ ಪಿಚ್ಚು ಇದನ್ನ ನಿನ್ ಬಾಡಿಗೆ ಅಟ್ಯಾಚ್ ಮಾಡೋಣ ಅಂತ. ಆಗ ಅವನು ನನ್ನಿಂದ ಆಗಲ್ಲ, ಇಲ್ಲಿರೋ ಯಾವ್ದು ನಾನು ನಂಬಲ್ಲ ಅಂತ ಹಠ ಮಾಡಿದಾಗ ಕೊನೆಗೆ ಅವನ್ನ ಕನ್ವಿನ್ಸ್ ಮಾಡಿ EKG ಮಿಷನ್ ಅವ್ನ ಬಾಡಿಗೆ ಫಿಕ್ಸ್ ಮಾಡ್ತಾರೆ. ಈಗ ಅದನ್ನ ಅವ್ನ ಬಾಡಿಗೆ ಫಿಕ್ಸ್ ಮಾಡಿ ಚೆಕ್ ಮಾಡಿದಾಗ ಅವ್ನ ಹಾರ್ಟ್ ಬೀಟ್ ತುಂಬಾನೇ ಕಡಿಮೆ ಇದೆ, ಕೆಲಸ ಮಾಡ್ತಾ ಇಲ್ಲ. ಇದರಿಂದ ಮೈಕ್ ಫಿಕ್ಸ್ ಮಾಡೋಣ ಅಂತೇಳಿ ಅವ್ರಿಗೆ ಫಿಕ್ಸ್ ಮಾಡಿ ಚೆಕ್ ಮಾಡ್ತಾನೆ. ಆಗ ಅವ್ರ ಹಾರ್ಟ್ ಬೀಟ್ ಒಂದ್ ಸ್ವಲ್ಪ ಜಾಸ್ತಿ ಇದೆ, ಇದ್ರೂ ಕೆಲಸ ಮಾಡ್ತಾ ಇಲ್ಲ. ಸೊ ಒಂದ್ ಶಾಕ್ ಕೊಡೋ ಕಾರ್ಡಿಯೋ ವರ್ಷನ್ ಮಿಷಿನ್ ತಗೊಬಂದು ಇದನ್ನ ಅವ್ರ ಮೇಲೆ ಯೂಸ್ ಮಾಡೋಣ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಅವ್ರು ಒಪ್ಕೋತಾ ಇಲ್ಲ. ಇದರಿಂದ ಅವನು ಅವ್ರಿಗೆ ಅದು ಇದು ಅಂತ ಏನೇನೋ ಹೇಳಿ ಕೊನೆಗೆ ಅವ್ರನ್ನ ಕನ್ವಿನ್ಸ್ ಮಾಡಿ ಆ ಮಿಷಿನ್ ಅವ್ರ ಮೇಲೆ ಯೂಸ್ ಮಾಡ್ತಾನೆ. ಆಗ ಅವ್ರ ಹಾರ್ಟ್ ಬೀಟ್ 200 ದಾಟ್ ಹೋಗ್ತಾ ಇದೆ, ಇದ್ರೂ ಕೆಲಸ ಮಾಡ್ತಾ ಇಲ್ಲ. ಸೊ ಇನ್ನು ಜಾಸ್ತಿ ಮಾಡ್ಬೇಕು ಅಂತೇಳಿ ಮತ್ತೆ ಶಾಕ್ ಕೊಡ್ತಾನೆ ಇದ್ದಾನೆ. ಇದನ್ನೆಲ್ಲ ನೋಡಿ ಬೆನ್ ಜೇಸನ್ ಆಗ ಮಾಡ್ಬೇಡ ನಿಲ್ಸು ಅಂತೇಳಿ ತಡಿಯೋಕ್ ಬಂದಾಗ ಆಗ ಅವನ್ನ ತಲ್ಲಿ ಮತ್ತೆ ಶಾಕ್ ಕೊಡ್ತಾನೆ. ಆಗ ಆ ಮಿಷಿನ್ ಅಲ್ಲಿ ಫೇಲ್ ಅಂತ ತೋರಿಸ್ತಾ ಇದೆ, ಅವ್ರ ಹಾರ್ಟ್ ಬೀಟ್ 0 ಆಗುತ್ತೆ. ಬೆನ್ನು ಏನೇನೋ ಅವ್ರನ್ನ ಕಾಪಾಡೋಕಂತ ಟ್ರೈ ಮಾಡ್ತಾನೆ, ಇದ್ರೂ ಕಾಪಾಡೋಕಾಗ್ಲಿಲ್ಲ. ಇದೇ ಟೈಮ್ ಮುಗ್ದು ಆ ಸಿಲಿಂಡರ್ ಇಂದ ಟಾಕ್ಸಿಕ್ ಗ್ಯಾಸ್ ಈಗ ಹೊರಗಡೆ ಬರ್ತಾ ಇದೆ. ಈಗ ತಾನೆ ಜೇಸನ್ ಹೈ ಅಂಡ್ ಲೋ ಯಾಕಿದು ಕಡಿಮೆ ಹಾರ್ಟ್ ಬೀಟ್ ಇರೋ ಒಂದು ವ್ಯಾಲ್ಯೂ ಆಗಿರಬಾರ್ದು ಅಂತೇಳಿ ಆ EKG ಮಿಷಿನ್ ನ ತನ್ನ ಬಾಡಿಗೆ ಫಿಕ್ಸ್ ಮಾಡ್ಕೊಂಡು ನಿಧಾನವಾಗಿ ಉಸಿರಾಡಕ್ ಶುರು ಮಾಡ್ತಾನೆ. ಆಗ ಅವನ ಹಾರ್ಟ್ ಬೀಟ್ ಕಡಿಮೆ ಆಗ್ತಾ ಇದೆ. ಹಾಗೆ ಇವನು ನಿಧಾನವಾಗಿ ಉಸಿರಾಡ್ತಾ ಇರುವಾಗ ಕೊನೆ ಇವನ್ ಹಾರ್ಟ್ ಬೀಟ್ 50 ಬಂದ್ಮೇಲೆ ಇದೀಗ ಕೆಲಸ ಮಾಡಿ ಇವ್ರ ನೆಕ್ಸ್ಟ್ ರೂಮ್ ಹೋಗ್ಬೇಕಾಗಿರೋ ಒಂದು ಡೋರ್ ಈಗ ಓಪನ್ ಆಗುತ್ತೆ. ಈಗ ಈ ರೂಮೇ ಟಾಕ್ಸಿಕ್ ಗ್ಯಾಸ್ ನಿಂದ ಫುಲ್ ಆಗಿ ಯಾರಿಂದಲೂ ಉಸಿರಾಡಕ್ ಆಗ್ತಾ ಇಲ್ಲ. ಈಗ ಬೆನ್ನು ಝೋಯಿನ ಬರೋಕೆಲ್ಲ ಎಷ್ಟೋ ಫೋರ್ಸ್ ಮಾಡ್ತಾನೆ, ಇದ್ರೂ ಅವ್ಳು ಬರ್ತಾ ಇಲ್ಲ, ಹಠ ಮಾಡ್ತಾ ಇದ್ದಾಳೆ. ನೀನ್ ಮಾತ್ರ ಹೋಗು ಅಂತೇಳಿ ಅವನ್ನ ಕಲ್ಸ್ಬಿಡ್ತಾಳೆ. ಕೊನೆಗೆ ಇವಳಿಂದ ಉಸಿರಾಡೋಕಾಗದೆ ಕೆಳಗಡೆ ಬಿದ್ದು ಹಾಗೆ
ಹಾಗೆ ಪ್ರಜ್ಞೆನೂ ತಪ್ಪೋಗ್ತಾಳೆ. ಇವಾಗ ಯಾರನ್ನ ಎಸ್ಕೇಪ್ ರೂಮ್ ಒಳಗಡೆ ಬಂದಿರೋದು ಇಬ್ರು ಮಾತ್ರ, ಒಬ್ಬ ಜೇಸನ್ ಮತ್ತೊಬ್ಬ ಬೆನ್ನು. ಇದ್ ನೋಡೋಕೆ ಈಗ ಒಂದು ಆಪ್ಟಿಕಲ್ ಇಲ್ಯೂಷನ್ ರೀತಿ ಕಾಣಿಸ್ತಾ ಇದೆ. ಈಗ ಒಳಗಡೆ ಬಂದ ತಕ್ಷಣ ಬೆನ್ನು ಜೇಸನ್ ನ ಮೈಕ್ ಕೊಂದಿದ್ ನೀನೆ, ನೀನ್ ತಪ್ಸ್ಕೋಬೇಕಾದ್ರೆ ಯಾರನ್ನ ಬೇಕಾದ್ರೂ ಕೊಲ್ತೀಯಾ, ನೀನೇ ನಿನ್ ಫ್ರೆಂಡ್ ಆ ಜಾಕೆಟ್ ಗೋಸ್ಕರ ಕೊಂದಿರ್ತೀಯ ಅಂತ ಆರ್ಗ್ಯೂ ಮಾಡಿ ಕೊನೆ ಕ್ಲೂನ ಹುಡ್ಕೋಕ್ ಶುರು ಮಾಡ್ತಾರೆ. ಹಾಗೆ ಇವರಿಬ್ರು ಹುಡುಕ್ತಾ ಇರೋವಾಗ ಒಂದು ವಾಲ್ವ್ ಸಿಗುತ್ತೆ, ಸರಿ ಅಂತ ಅದನ್ನ ತೆರೀತಾರೆ. ಆಗ ಅದರಿಂದ ಒಂದು ಗ್ಯಾಸ್ ಹೊರಗಡೆ ಬಂದು ಅದನ್ನ ಉಸಿರಾಡಿ ಯಾವ್ದೋ ಒಂದು ಇಲ್ಯೂಷನ್ ಅಲ್ಲಿ ಇವರಿಬ್ರು ಸಿಗಾಕೋತಾರೆ. ನೋಡೋ ಎಲ್ಲಾ ವಿಷಯಗಳು ವೇರ್ಡ್ ಆಗಿ ಕಾಣಿಸ್ತಾ ಇದೆ. ಸೊ ಇವರಿಬ್ರು ಹುಚ್ಚಿರಂತೆ ಕೂಗಾಡ್ತಾ ನಗಾಡ್ತಾ ಹಾಗೆ ಹುಡುಕ್ತಾ ಇರೋವಾಗ ಬೆನ್ಗೊಂದು ಇಂಜೆಕ್ಷನ್ ಸಿಗುತ್ತೆ. ಅದನ್ನ ಯಾರು ಹಾಕೋತಾರೋ ಅವರು ಈ ಇಲ್ಯೂಷನ್ ಇಂದ ಹೊರಗಡೆ ಬಂದು ತಪ್ಸ್ಕೋಬಹುದು. ಈಗ ಜೇಸನ್ ಇಂಜೆಕ್ಷನ್ ಬೆನ್ನ ಹತ್ರ ಇರೋದು ನೋಡಿ ಅವನ ಜೊತೆ ಜಗಳ ಮಾಡಕ್ ಶುರು ಮಾಡ್ತಾನೆ. ಹಾಗೆ ಇವರಿಬ್ರು ತುಂಬಾ ಹೊತ್ತು ಜಗಳ ಆಡಿ ಹೊಡೆದಾಡ್ಕೊಂಡು ಕೊನೆಗೆ ಬೆನ್ನವನ್ನ ಗೋಡೆ ತಲ್ಲಿ ಆ ಇಂಜೆಕ್ಷನ್ ನ ಇವನು ಹಾಕೋತಾನೆ. ಸೇಮ್ ಟೈಮ್ ಜೇಸನ್ಗೂ ತಲೆನಲ್ಲಿ ಹೇಟ್ ಆಗಿ ಅವನು ಕೂಡ ಇಲ್ಲೇ ತೀರ್ಕೋತಾನೆ. ಸರಿ ಅಂತ ಇವನು ಹೊರಟು ಆ ವಾಲ್ ನಿಂದ ನೆಕ್ಸ್ಟ್ ರೂಮ್ ಬರ್ತಾನೆ. ನೆನಪಿದೆಯಾ ಅದನ್ನ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಒಂದು ಎಸ್ಕೇಪ್ ರೂಮ್ ನಲ್ಲಿ ಸಿಗಾಕೊಂಡಿದ್ನಲ್ಲ, ಇದೆ ಅದು. ಈಗ ಇವನು ಆ ಮೈನ್ ಡೋರ್ ನಲ್ಲಿರೋ ಪಜಲ್ ನ ಸಾಲ್ವ್ ಮಾಡೋಕ್ ಟ್ರೈ ಮಾಡ್ತಾ ಇರೋವಾಗ ಕಟ್ ಮಾಡಿ ಝೋಯಿನ್ ತೋರಿಸ್ತಾರೆ. ಅವಳು ಕೂಡ ತೀರ್ಕೊಂಡಿದ್ದಾಳೆ. ಆಗ ಈ ರೂಮ್ ಕ್ಲೀನ್ ಮಾಡೋಕಂತ ಈ ಗೇಮ್ ನಡೆಸ್ತಾ ಇರೋರಿಬ್ರು ಒಳಗಡೆ ಬಂದು ಹಾಗೆ ಸುತ್ತಲೂ ನೋಡ್ತಾ ಇದಾರೆ. ಆಗ್ತಾನೆ ಒಂದು ಆಕ್ಸಿಜನ್ ಮಾಸ್ಕ್ ನೇತಾಡ್ತಾ ಇದೆ. ಸರಿ ಇದೆ ಏನಕ್ಕೆ ನೇತಾಡ್ತಾ ಇದೆ ಅಂತ ಅದನ್ನೇ ನೋಡ್ತಾ ಇರೋವಾಗ ಸಡನ್ ಆಗಿ ಝೋಯಿ ಎದ್ದು ಅವರಿಬ್ರು ಚೆನ್ನಾಗಿ ಹೊಡೆದಾಕಿ ಅವ್ರ ಹತ್ರ ಇರೋ ಗನ್ನನ್ ತಗೊಂಡು ಅಲ್ಲಿಂದ ತಪ್ಪಿಸ್ಕೋತಾಳೆ. ಇನ್ನೊಂದ್ ಕಡೆ ಬೆನ್ನು ಅವನಿರೋ ಆ ಎಸ್ಕೇಪ್ ರೂಮ್ ತುಂಬಾನೇ ಸಣ್ಣ ಆಗಿ ಅದ್ರಲ್ಲಿ ಇವ್ನು ಕಷ್ಟ ಪಡ್ತಾ ಇರೋವಾಗ ಆಗ್ತಾನೆ ಅಲ್ಲೊಂದು ಒಲೆ ಇರೋದು ನೋಡಿ ಅದ್ರೊಳಗಡೆ ಹೋಗಿ ಕೂತ್ಕೊಂಡು ತಪ್ಪಿಸ್ಕೋತಾನೆ. ಇದೇ ಟೈಮ್ ಆ ರೂಮು ಫುಲ್ ಆಗಿ ನಾಶ ಆಗಿ ಇವನು ಹೊರಗಡೆ ಹೋಗೋದಕ್ಕೆ ದಾರಿ ಸಿಗುತ್ತೆ. ಸೊ ಇವನು ಅದನ್ನ ಯೂಸ್ ಮಾಡ್ಕೊಂಡು ಹೊರಗಡೆ ಬರ್ತಾನೆ. ಬಂದ್ಮೇಲೆ ತನಕ ಗೊತ್ತಾಗ್ತಾ ಇದೆ ಈ ಒಂದ್ ಜಾಗನೇ ಅವ್ರು ಇಷ್ಟೊತ್ತು ಈ ಗೇಮ್ ನಡೆಸ್ತಾ ಇದ್ರಲ್ಲ ಆ ಒಂದು ಕಂಟ್ರೋಲ್ ಸೆಂಟರ್ ಅಂತ. ಇವನೀಗ ಇಲ್ಲಿರೋ ಎಲ್ಲಾ ವಿಷಯಗಳನ್ನು ಹಾಗೆ ನೋಡ್ತಾ ಟಯರ್ಡ್ ಆಗಿ ನಿಂತಿರೋವಾಗ ಒಂದು ವಾಯ್ಸ್ ಕೇಳಿಸ್ತಾ ಇದೆ. ಆ ವಾಯ್ಸ್ ನಲ್ಲಿ ಪರವಾಗಿಲ್ವೇ ನಾವ್ ಅನ್ಕೊಂಡ್ವಿ ಜೇಸನ್ ಗೆಲ್ತಾನ ಅಂತ, ಆದ್ರೆ ನೀನ್ ಗೆದ್ದಿದ್ಯಾ, ನಿನ್ನ ಬಿಸಿ ಮಾಡಿ ತನ್ನಗ್ ಮಾಡಿ ವಿಷ ಕೊಟ್ಟು ಕೈ ಕಾಲ್ಗಳು ಮುರಿದ್ರು ನೀನ್ ತಪ್ಸ್ಕೊಂಡಿದ್ಯಾ, ಗೆದ್ದಿದ್ಯಾ, ನಾವಿದ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿ ಒಬ್ಬ ವಯಸ್ಸಾದ ವ್ಯಕ್ತಿ ಅಲ್ಲಿ ನಡ್ಕೋ ಬರ್ತಾ ಇದ್ದಾನೆ. ಈಗ ಬೆನ್ ಕೋಪದಲ್ಲಿ ಇದನ್ನೆಲ್ಲ ಮಾಡ್ತಾ ಇರೋದು ನೀನೇನ ಅಂತ ಕೇಳ್ತಾನೆ. ಇಲ್ಲ ನನಗಿಂತಲೂ ಮೇಲೊಬ್ಬ ಇದ್ದಾನೆ, ಅವನೇ ಪಜಲ್ ಮೇಕರ್, ಅವನೇ ಇದನ್ನೆಲ್ಲ ಮಾಡ್ತಾ ಇರೋದು, ನಾನ್ ಬರೀ ಗೇಮ್ ಮಾಸ್ಟರ್ ಅಷ್ಟೇ ಅಂತ ಹೇಳಿದಾಗ ಸರಿ ಇದನ್ನೆಲ್ಲ ಏನಕ್ಕೆ ಮಾಡ್ತಾ ಇದೀರಾ ಅಂತ ಕೇಳ್ತಾನೆ. ಅದಕ್ಕೆ ಈ ಕಾಲದಲ್ಲಿರೋ ಜನರೆಲ್ಲ ತುಂಬಾನೇ ಡೆವಲಪ್ ಆಗಿ ಒಬ್ರು ಪ್ರಾಣಕ್ಕೆ ಹೋರಾಡ್ತಾ ಇರೋದು ನೋಡಕ್ ತುಂಬಾನೇ ಇಷ್ಟಪಡ್ತಾರೆ. ಎಕ್ಸಾಂಪಲ್ ಗ್ಲಾಡಿಯೇಟರ್ಸ್ ಮೂವಿ ಇರ್ಬೋದು, ಒಂದು ಆಕ್ಸಿಡೆಂಟ್ ನಡೆದಾಗ ಅದನ್ನ ತುಂಬಾನೇ ಇಷ್ಟಪಟ್ಟು ನೋಡ್ತಾರೆ. ಆದ್ರೆ ಇವಾಗಿರೋ ತೊಂದ್ರೆ ಏನು ಅಂದ್ರೆ ಎಲ್ಲರೂ ಸೇಫ್ ಆಗಿದ್ದಾರೆ, ಕೇರ್ಫುಲ್ ಆಗಿದ್ದಾರೆ, ಯಾರಿಗೂ ಜಾಸ್ತಿ ಏನೂ ಆಗ್ತಾ ಇಲ್ಲ. ಅದರಿಂದಲೇ ಈ ರೀತಿ ಗೇಮ್ಸ್ ನೆಲ್ಲ ಎಂಜಾಯ್ ಮಾಡಿ ನೋಡ್ತಾರಲ್ಲ ಅವ್ರಿಗೋಸ್ಕರನೇ ಈ ಗೇಮ್ ಡಿಸೈನ್ ಮಾಡಿದೀವಿ ಅಂತ. ಹಾಗೆ ನಾರ್ಮಲ್ ಆಗಿ ಮಾತಾಡ್ತಾ ಬೆನ್ಗೊಂದು ಸಿಗರೇಟ್ ಕೊಟ್ಟು ಸಡನ್ ಆಗಿ ಬೆನ್ನಿನ ಕತ್ತಿಗೆ ರೋಪ್ ಹಾಕಿ ಅವ್ನ ಕುತ್ತಿಗೆನ ಇಸ್ಕೋಕ್ ಶುರು ಮಾಡ್ತಾನೆ. ಈಗ ಬೆನ್ಗೂ ಏನೋ ಅರ್ಥ ಆಗದೆ ಅವನ ಜೊತೆ ಪ್ರಾಣಕ್ಕೆ ಹೋರಾಡ್ತಾ ಕೊನೆಗೆ ಅವ್ನ ಕಾಲಲ್ಲಿ ಚುಚ್ಕೊಂಡಿರೋ ರಾಡ್ ಅಂತ ತೆಗೆದು ಅವ್ನು ಚುಚ್ಚಿ ಬಿಡ್ತಾನೆ. ಇದ್ರು ಅವ್ನು ಬಿಡ್ತಾ ಇಲ್ಲ. ಇನ್ನೇನು ಇವ್ನ ಕತೆ ಮುಗೀತು ಅನ್ನೋ ಟೈಮ್ ನಲ್ಲಿ ಮಾನಿಟರ್ ನಲ್ಲಿ ಝೋಯಿನು ಈ ಗೇಮ್ ನಲ್ಲಿ ಇದಾಳೆ ಅಂತ ಒಂದು ಇಂಡಿಕೇಶನ್ ತೋರಿಸುತ್ತೆ. ಏನಂತ ನೋಡಿದ್ರೆ ಝೋಯಿ ಈಗ ಒಂದು ಗನ್ ತಗೊಂಡು ಇಲ್ಲಿಗೆ ಬಂದು ಅವನ್ನ ಶೂಟ್ ಮಾಡಿ ಬೆನ್ನನ್ನ ಕಾಪಾಡ್ತಾಳೆ. ಈಗ ಝೋಯಿ ಬೆನ್ಗೆ ಏನಾಯ್ತು ಅಂತ ನೋಡ್ತಾ ಇರೋವಾಗ ವಯಸ್ಸಾದ ವ್ಯಕ್ತಿ ಕಾಣಿಸ್ತಾ ಇಲ್ಲ, ಎಲ್ಲೋ ತಪ್ಸ್ಕೊಂಡು ಹೊರಟೋಗ್ತಾನೆ. ಸರಿ ಅಂತ ಝೋಯಿ ಅವನ್ನ ಹುಡುಕ್ತಾ ಇರೋವಾಗ ಸಡನ್ ಆಗಿ ಅವನು ಇವನ್ ಮೇಲೆ ಅಟ್ಯಾಕ್ ಮಾಡಿ ಗೇಮ್ ಮುಗಿಸ್ಬೇಕು ಅಂತೇಳಿ ಕೊಲ್ಲೋಕ್ ಟ್ರೈ ಮಾಡ್ತಾ ಇರೋವಾಗ ಆಗ್ತಾನೆ ಬೆನ್ನು ಒಂದು ಬಾಟಲಿಂದ ಅವ್ನ್ ಹೊಡೆದು ಅವನ್ನ ಕೆಳಗಡೆ ಬೀಳ್ಸಿ ಕೊನೆಗೆ ಅವ್ನು ಶೂಟ್ ಮಾಡಿ ಅವ್ನ ಕತೆನ ಮುಗಿಸ್ತಾನೆ. ಕೊನೆಗೆ ಇವರಿಬ್ರು ಅಲ್ಲಿಂದ ತಪ್ಸ್ಕೊಂಡ್ ಬಂದು ಬೆನ್ನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿರೋವಾಗ ಝೋಯಿನ್ ವಿಚಾರಿಸಕಂತ ಅಲ್ಲಿಗೊಬ್ರು ಪೊಲೀಸ್ ಆಫೀಸರ್ ಬರ್ತಾರೆ. ಆಗ ಇವಳು ನಡೆದಿರೋ ವಿಷಯಗಳನ್ನ ಅವ್ರಿಗೆ ಹೇಳಿ ಆ ಎಸ್ಕೇಪ್ ರೂಮ್ ಅನ್ನೋ ಗೇಮ್ ನಡೀತಲ್ಲ ಆ ಒಂದು ಬಿಲ್ಡಿಂಗ್ ಗೆ ಅವ್ರನ್ನ ಕರ್ಕೊ ಬಂದು ತೋರಿಸ್ತಾಳೆ. ಆದ್ರೆ ಅಲ್ಲ ಗೇಮ್ ನಡೆದಿರೋ ರೀತಿ ಯಾವ ಪ್ರೂಫು ಇಲ್ಲ. ಝೋಯಿನ್ ಅಲ್ಲಿರೋ ವಿಷಯಗಳನ್ನ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾಳೆ. ಆದ್ರೆ ಅವರು ಬೆನ್ ಇಲ್ಲಿಗಲ್ ಡ್ರಗ್ಸ್ ಯೂಸ್ ಮಾಡಿರೋ ನಮ್ಗೆ ಹಾಸ್ಪಿಟಲ್ ಇಂದ ರಿಪೋರ್ಟ್ ಬಂದಿದೆ, ಸೊ ನೀವಿಬ್ರು ಡ್ರಗ್ಸ್ ಕನ್ಸ್ಯೂಮ್ ಮಾಡಿ ಈ ರೀತಿ ಎಲ್ಲ ಕತೆ ಕಟ್ತಾ ಇದೀರ ಅಂತ ಅವ್ಳು ಹೇಳೋದ್ನ ಯಾವ್ದು ನಂಬ್ತಾ ಇಲ್ಲ, ನಮ್ದೇ ಮಾತಾಡ್ತಾರೆ. ಈಗ ತಾನೇ ಝೋಯಿ ಒಂದು ವಿಷಯ ಗಮನಿಸ್ತಾಳೆ, ನೋ ವೇ ಔಟ್ ಅಂತ. ಇದನ್ನ ಫುಲ್ ಮಾಡಿ ನೋಡಿದಾಗ ಆ ಗೇಮ್ ನಲ್ಲಿ ಬಂತಲ್ಲ ಆ ಹೆಸರು ಡಾಕ್ಟರ್ ಊಟ ನೀವು ಅನ್ನೋದು ಅದೀಗ ಇವಳು ಕಣ್ಮುಂದೆ ಕಾಣಿಸುತ್ತೆ. ಸೊ ಇವಳು ಅರ್ಥ ಮಾಡ್ಕೋತಾಳೆ ಈ ಗೇಮ್ ಇನ್ನೂ ಮುಗ್ದಿಲ್ಲ ಅಂತ. ಕಟ್ ಮಾಡಿದ್ರೆ ನೆಕ್ಸ್ಟ್ ಶಾಟ್ 6 ತಿಂಗಳ ನಂತರ ಬೆನ್ಗೂ ಈಗ ಒಂದು ಒಳ್ಳೆ ಕೆಲಸ ಸಿಕ್ಕಿ ಅವ್ನು ತುಂಬಾನೇ ಚೆನ್ನಾಗಿದ್ದಾನೆ, ಏನೂ ತೊಂದರೆ ಇಲ್ಲ. ಈಗ ಝೋಯಿನು ಮತ್ತೆ ಬೆನ್ ಮೀಟ್ ಮಾಡ್ಕೋತಾರೆ. ಆಗ ಝೋಯಿ ಹತ್ರ ಒಂದು ದೊಡ್ಡ ಫೈಲ್ ಇದೆ. ಆ ಫೈಲ್ ತುಂಬಾ ಡಾಕ್ಯುಮೆಂಟ್ಸ್ ಇದೆ. ಅವೆಲ್ಲ ಏನಂದ್ರೆ ಇವ್ರ ಜೊತೆ ಎಸ್ಕೇಪ್ ರೂಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ತೀರ್ಕೊಂಡ್ರಲ್ಲ ಅವರಲ್ಲಿ ಒಬ್ಬೊಬ್ರು ಯಾವ್ದೋ ಒಂದ್ ರೀತಿ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡಿರೋ ರೀತಿ ನ್ಯೂಸ್ ಬಂದಿದೆ. ಅದನ್ನೆಲ್ಲ ಇವಳು ಪ್ರೂಫ್ ಕಲೆಕ್ಟ್ ಮಾಡಿ ಇಲ್ಲಿ ತಗೋ ಬಂದಿದಲ್ಲ. ಇದನ್ನೆಲ್ಲ ನೋಡಿ ಬೆನ್ನು ನೀನ್ ಆ ಗೇಮ್ ನಲ್ಲಿ ತಪ್ಸ್ಕೊಂಡೆ ಅವರೆಲ್ಲ ತೀರ್ಕೊಂಡ್ರು ಅಂತ ಯಾಕೆ ಗಿಲ್ಟ್ ನಲ್ಲಿ ಇದೆಯಾ, ಅದರಿಂದ ಹೊರಗಡೆ ಬಾ ನಾರ್ಮಲ್ ಆಗಿರೋ ಅಂತ ಮಾತಾಡ್ತಾ ಇರೋವಾಗ ಇವಳು ಅವ್ನ ಹೇಳೋದ್ನೆಲ್ಲ ಕೇಳ್ದೆ. ಅವ್ರು ಡಿಸೈನ್ ಮಾಡಿರೋ ಆ ಒಂದು ಗೇಮ್ ನಲ್ಲಿ ನಾವು ಅವ್ರನ್ನೇ ಸೋಲ್ಸಿದೀವಿ. ಈ ಲೋಗೋ ನೋಡು, ಇದೇ ಎಸ್ಟೇರ್ ಸ್ಟೇರ್ ಕೇಸ್, ಇದ್ರಲ್ಲಿ ಕೆಲವು ನಂಬರ್ಸ್ ಇವೆ. ಇವು ಬರೀ ನಂಬರ್ಸ್ ಮಾತ್ರ ಅಲ್ಲ, ಇದೆ ಅವ್ರಿಗ ಇರೋ ಜಾಗಕ್ಕಾದ ಕೋಆರ್ಡಿನೇಟ್ಸ್. ನಾನೀಗ ಅಲ್ಲಿಗೆ ಹೋಗ್ತಾ ಇದೀನಿ, ನನ್ನ ಹತ್ರ 2 ಫ್ಲೈಟ್ ಟಿಕೆಟ್ ಇವೆ, ನೀನು ಬರ್ತೀಯ ತಾನೆ ಅಂತ ಕೇಳಿದಾಗ ಬೆನ್ ಸ್ಟಾರ್ಟಿಂಗ್ ನಲ್ಲಿ ಹೆದರ್ಕೊಂಡು ಹೋಗೋದ್ ಬೇಡ ಅಂತ ಹೇಳಿದ್ರು. ಕೊನೆಗೆ ಸರಿ ಏನಂತ ನೋಡೇ ಬಿಡೋಣ ಅಂತೇಳಿ ಒಪ್ಕೋತಾನೆ. ಕಟ್ ಮಾಡೋದು ನೆಕ್ಸ್ಟ್ ಶಾಟ್ ಒಂದು ಫ್ಲೈಟ್ ಈಗ ಕ್ರಾಶ್ ಆಗಿ ಕೆಳಗಡೆ ಬಿಡ್ತಾ ಇದೆ. ಅದ್ರಲ್ಲಿರೋ ಒಬ್ಬ ಏರ್ ಹೋಸ್ಟೆಸ್ ಕ್ಲೂಸ್ ನೋಡ್ತಾ ಇದಲ್ಲ, ಏನು ಅಂತ ನೋಡಿದ್ರೆ ಇದು ಕೂಡ ಒಂದು ಎಸ್ಕೇಪ್ ರೂಮ್. ಸೊ ಅವಳೊಂದು ಟೂರ್ ಅನ್ನು ಕಂಡಿಡಿದು ಪೈಲಟ್ ಕ್ಯಾಬಿನ್ ನಲ್ಲಿರೋ ಪಜಲ್ ನ ಸಾಲ್ವ್ ಮಾಡ್ಕೊಂಡು ಒಳಗಡೆ ಬಂದಾಗ ಅಲ್ಲಿರೋ ಇಬ್ರು ಪೈಲಟ್ಸ್ ಗಳು ತೀರ್ಕೊಂಡಿದ್ದಾರೆ. ಫ್ಲೈಟ್ ಈಗ ಕಂಟ್ರೋಲ್ ಇಲ್ಲದೆ ಕೆಳಗಡೆ ಬೀಳ್ತಾ ಇದೆ. ಇವಳನ್ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಾಳೆ, ಆದ್ರೆ ಅವಳಿಂದ ಆಗ್ತಾ ಇಲ್ಲ. ಕೊನೆಗೆ ಆ ಫ್ಲೈಟ್ ಒಂದು ಬೆಟ್ಟದ ಮೇಲೆ ಬೀಳುತ್ತೆ. ಸಡನ್ ಆಗಿ ಮುಂದೆ ಇರೋ ವಿಷುವಲ್ಸ್ ಬದಲಾಗುತ್ತೆ. ಏನು ಅಂತ ನೋಡಿದ್ರೆ ಇಲ್ಲೊಂದು ಟೀಮೇ ನೆಕ್ಸ್ಟ್ ಎಸ್ಕೇಪ್ ರೂಮ್ ನ ಡಿಸೈನ್ ಮಾಡ್ತಾ ಇದಾರೆ. ಈಗ ತಾನೇ ಮೇನ್ ವಿಲನ್ ಪಜಲ್ ಮೇಕರ್ ಅಂತ ತೋರಿಸ್ತಾರೆ, ಆದ್ರೆ ಅವನು ಮುಖ ತೋರಿಸ್ತಾ ಇಲ್ಲ. ಇದ್ರಲ್ಲಿ ತಪ್ಸ್ಕೊಳಕ್ ಏನಾದ್ರು ಚಾನ್ಸ್ ಇದೆಯಾ ಅಂತ ಕೇಳಿದಾಗ ಈ ಎಸ್ಕೇಪ್ ರೂಮ್ ಡಿಸೈನ್ ಮಾಡ್ತಾ ಇರೋನು
ಹೌದು ಇದ್ರಲ್ಲಿ ತಪ್ಸ್ಕೊಳಕ್ 4% ಚಾನ್ಸ್ ಇದೆ ಅಂತ ಹೇಳ್ತಾನೆ. ವಿಷಯ ಏನು ಅಂದ್ರೆ ಝೋಯಿ ಈಗ ಫ್ಲೈಟ್ ನಲ್ಲಿ ಬರ್ತಾ ಇದ್ದಾಳೆ, ಅವ್ಳನ್ನ ಹೇಗಾದ್ರೂ ಮಾಡಿ ಈ ಗೇಮ್ ನೊಳಗಡೆ ತರಬೇಕು ಅನ್ನೋದೇ ಇವ್ರು ಮಾಡ್ತಾ ಇರೋ ಪ್ಲಾನ್. ಅದಕ್ಕೋಸ್ಕರನೇ ಈ ಗೇಮ್ ಡಿಸೈನ್ ಮಾಡ್ತಾ ಇದಾರೆ. ಮತ್ತೆ ಝೋಯಿನಲ್ಲಿರೋ ಮೈನಸ್ ಅಂದ್ರೆ ಇದೆ, ಅವಳು ಫ್ಲೈಟ್ ಟ್ರಾವೆಲ್ ಅಂದ್ರೆ ಆಗಲ್ಲ, ತುಂಬಾನೇ ಎದುರ್ಕೋತಾಳೆ. ಸೊ ಏನ್ ಮಾಡ್ತಾಳೆ, ಹೇಗ್ ತಪ್ಸ್ಕೋತಾಳೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಲ್ಲಿಗೆ ಮೂವಿ